ಟೆಲ್ ಯುವರ್ ಬ್ರೇಕಪ್ ಸ್ಟೋರಿ. 15,000 ಕ್ವಶನ್ ಬಂದು ಬ್ರೇಕಪ್ ಸ್ಟೋರಿ. ಐ ವಾಸ್ ಇನ್ ಟು ಡಿಪ್ರೆಷನ್. ಹೌ ಮಚ್ ಯು ಆರ್ ಅರ್ನಿಂಗ್ ಫ್ರಮ್ ಯೂಟ್ಯೂಬ್? ಸ್ಲೀಪಿಂಗ್ ಇಲ್ಲ ಅಂದ್ರೆ ನಿದ್ದೆ ಬರ್ತಿರ್ಲಿಲ್ಲ. ನೋಡಿ ಎಷ್ಟು ಕ್ವಶನ್ಸ್ ಬಂದಿದೆ. ಸೊ ನನ್ನ ಒಂದಷ್ಟು ತಪ್ಪುಗಳು ಒಂದಷ್ಟು ಜನರು ಕೆರಿಯರ್ ಮಾಡಿದೆ. ಗರ್ಲ್ ಫ್ರೆಂಡ್ ಇಲ್ವಾ? ನಿಜವಾಗ್ಲೂ ಇಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾನು ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ತೀನಿ. ತುಂಬ ಕ್ವಶನ್ಸ್ Q&A ವಿಡಿಯೋ ಬೇಕು ಅಂತ ತುಂಬ DMs ಬರ್ತಾಯಿತ್ತು. ಆ್ಯಂಡ್ ಒಂದು ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ತುಂಬ ಕೇಳ್ತಾ ಇದ್ರಿ. ಫೈನಲಿ ಅದನ್ನು ಆನ್ಸರ್ ಮಾಡಿಬಿಡೋಣ ಇವತ್ತು. ಆ್ಯಂಡ್ ನನಗೆ ಆಲ್ಮೋಸ್ಟ್ ನೋಡಿ ಎಷ್ಟು ಕ್ವಶನ್ಸ್ ಬಂದಿದೆ. ಅಮ್ಮಮ್ಮ ಅಂದರೆ ಒಂದು 30,000 ಮೇಲೆ ಕ್ವಶನ್ಸ್ ಬಂದಿದೆ ಅನ್ಬೋದು. ಐ ಕಾಂಟ್ ಕೌಂಟೆಡ್, ಬಟ್ ಹೋಗ್ತಾ ಇದ್ರೆ ಹಂಗೆ ಹೋಗ್ತಾನೆ ಇದೆ. ಅಷ್ಟು ಕ್ವಶನ್ಸ್ ಇದೆ. ನಾನು ಅಷ್ಟನ್ನು ಆನ್ಸರ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇಡೀ ವರ್ಷ ಒಂದೊಂದು ವೀಡಿಯೋ, ದಿನ ಒಂದೊಂದು ವೀಡಿಯೋ ಹಾಕಿದ್ರೆ ಒಂದು ವರ್ಷ ಆಗುತ್ತೆ ಆನ್ಸರ್ ಮಾಡೋಷ್ಟರಲ್ಲಿ. ಸೊ ಮೇ ಬಿ ನಾನು ಎಷ್ಟೆಷ್ಟಾಗುತ್ತೆ ಬೆಸ್ಟ್ ಕ್ವಶನ್ಸ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಲೆಟ್ಸ್ ಸಿ. ಫಸ್ಟ್ ಕ್ವಶನ್ ನಾನು ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಶ್ರವಣ್ ಬ್ರೋ ಅವ್ರ ಕ್ವಶನ್ ಏನು ಅವ್ರದ್ದೊಂದಿದೆ. ಫಸ್ಟ್ ಅವ್ರದ್ದೇ ಬಂದಿರೋದು, ಅಂದರೆ ಅವ್ರು ಫಾಲೋ ಮಾಡ್ತಿರೋದ್ರಿಂದ ಅವ್ರ ಮೇಲೆ ಬಂದಿರುತ್ತೆ. ಅದಕ್ಕೆ ಇರೋದೇನು ಅಂದರೆ, ಬ್ರೋ ನಥಿಂಗ್ ಟು ಆಸ್ಕ್, ಯು ಹ್ಯಾವ್ ಮೇಡ್ ಮೀ ಅಂಡರ್ಸ್ಟ್ಯಾಂಡ್ ವಾಟ್ಸ್ ಬ್ರದರ್ಹುಡ್. ಲವ್ ಯು ಶ್ರವಣ್ ಬಾಯ್. ನನಗೂ ಅಷ್ಟೇ ತುಂಬ ಇಂಪಾರ್ಟೆಂಟ್ ಪರ್ಸನ್ ಈಗ ಶ್ರವಣ್ ಬ್ರೋ. ಸೊ ಥ್ಯಾಂಕ್ ಯು. ಅವ್ರಿಗೆ ಫಸ್ಟ್ ಕ್ವಶನ್ಗೆ ಆನ್ಸರ್ ಫಸ್ಟ್ ಅವ್ರದ್ದು ಮೆಸೇಜ್ನ ಓದ್ಬಿಟ್ಟು ಆನ್ಸರ್ ಮಾಡಿದ್ದೀನಿ. ನೆಕ್ಸ್ಟ್, ಹೇ ಐ ನೋ ಅಬೌಟ್ ಯು ಬಿಕಾಸ್ ಐ ವಿಲ್ ನಾಟ್ ಮಿಸ್ ಎನಿ ವ್ಲಾಗ್. ಪ್ಲೀಸ್ ಕಮ್ ಟು ಕುಂದಾಪುರ್ ಫಾರ್ ಮೀಟಪ್. ಶೋರ್ ವೆರಿ ಸೂನ್. ಬ್ರೋ ವಾಟ್ಸ್ ದ ಫ್ಯೂಚರ್ ಗೋಲ್? ವಾಟ್ ಇನ್ಕಮ್ ಸೋರ್ಸ್ ಯು ಆರ್ ಟ್ರೈಂಗ್ ಟು ಮೇಕ್ ಇನ್ ಫ್ಯೂಚರ್? ಸೊ ದ ಫ್ಯೂಚರ್ ಗೋಲ್ ಈಸ್ ವೆರಿ ಸಿಂಪಲ್ ಗೈಸ್. ಈಗ ನನಗೆ ಏಜ್ 25, ಇನ್ನು ಸ್ವಲ್ಪ ದಿನ ಏಪ್ರಿಲ್ 26 ಆಗುತ್ತೆ. ಸೊ ಐ ಜಸ್ಟ್ ವಾಂಟ್ ಟು ರಿಟೈರ್ ಇನ್ 30 ಏಜಿಗೆ ನಾನು ರಿಟೈರ್ ಆಗಿಬಿಡಬೇಕು. ಅಂದರೆ ನಾನು ವರ್ಕ್ ಮಾಡಬಾರ್ದು. ಈಗಲೂ ನಮ್ಮ ಥರ ರಿಟೈರ್ಮೆಂಟ್ ಲೈಫೇ, ಬಟ್ ಐ ಹ್ಯಾವ್ ಟು ವೇಕ್ ಅಪ್, ಥಿಂಕ್, ಅದೆಲ್ಲ ಇರುತ್ತಲ್ಲ, ಅದೆಲ್ಲ ಬಿಟ್ಬಿಟ್ಟು ಐ ಹ್ಯಾವ್ ಟು ಟೇಕ್ ಮೈ ಫ್ಯಾಮ್ಲಿ. ನಾನು ಒಂದು ಮದುವೆಗಿದ್ವಿ ಆದರೆ ಹೆಂಡ್ತಿ ಎಲ್ಲರೂ ಕರ್ಕೊಂಡು, ನಮ್ಮ ತಮ್ಮ, ಅಕ್ಕ, ನನ್ನ ಸಂಜು ಎಲ್ಲರನ್ನ ಕರ್ಕೊಂಡು ವರ್ಲ್ಡ್ ಟೂರ್ಗೆ ಹೋಗ್ಬಿಡ್ಬೇಕು. ಪ್ಯಾಸಿವ್ ಇನ್ಕಮ್ ಅಂದರೆ ದುಡ್ಡು ಬರ್ತಾ ಇರಬೇಕು, ನಾವು ನಮ್ಮ ಪಾಡಿಗೆ ಎಂಜಾಯ್ ಮಾಡ್ತಿದ್ವಿ. ದಿಸ್ ಇಸ್ ದ ಗೋಲ್. ಆ ಥರ ವರ್ಕ್ ಮಾಡಬೇಕು ಅಂತಿದ್ದೀನಿ. ದಟ್ ಈಸ್ ವಾಟ್ ಐಮ್ ವರ್ಕಿಂಗ್ ಫಾರ್ ನೌ. ಸೊ ನೆಕ್ಸ್ಟ್ ಕ್ವಶನ್, ಗರ್ಲ್ ಫ್ರೆಂಡ್ ಇಲ್ವಾ? ನಿಜವಾಗ್ಲೂ ಇಲ್ವಾ? ಗರ್ಲ್ ಫ್ರೆಂಡ್ ಇಲ್ಲ, ನಿಜವಾಗ್ಲೂ ಇಲ್ಲ, ಸಿಂಗಲ್ ಆಗಿದ್ದೀನಿ. ಹೌ ಮಚ್ ಯು ಆರ್ ಅರ್ನಿಂಗ್ ಫ್ರಮ್ ಯೂಟ್ಯೂಬ್? ಈ ಕ್ವಶನ್ನು ಎಲ್ಲ ಯೂಟ್ಯೂಬರ್, ನನ್ನ ಪ್ರಕಾರ ಎಲ್ಲ ಯೂಟ್ಯೂಬರ್ಗೂ Q&Aಲಿ ಬರೋ ಕ್ವಶನ್ ಪಕ್ಕ ಇದು. ಆ್ಯಂಡ್ ನಾನು ಎಷ್ಟು ಅರ್ನ್ ಮಾಡ್ತಿದ್ದೀನಿ ಯೂಟ್ಯೂಬಿಂದ ಅಂತ ಹೇಳೋ ಬದಲು ಅಲ್ಲಿ ಗಿವ್ ಯು ಡಿಫ್ರೆಂಟ್ ಡೆಮಾನ್ಸ್ಟ್ರೇಷನ್. ಇನ್ ದಿ ಸೆನ್ಸ್, ಈಗ ನಾನು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ. ಸೊ ಜನರ ಪರ್ಸ್ಪೆಕ್ಟಿವ್ ಏನು, ಡೈಲಿ ವ್ಲಾಗ್ ಮಾಡ್ತಿರೋದ್ರಿಂದ ಬೆಜ್ಜಾನ್ ದುಡಿತಾವನೆ, ಅಮ್ಮಮ್ಮ ಅಂದರೆ ಒಂದು 10-15 ಲಕ್ಷ ದುಡಿತಾವನೆ ಅಂದ್ಕೊಂಡಿರ್ತೀರ. ಸೊ ನಾನು ಡೈಲಿ ವ್ಲಾಗಲ್ಲಿ ಡೈಲಿ ಎಕ್ಸ್ಪೆನ್ಸಸ್ ಇರುತ್ತೆ, ನನ್ನ ಟೀಮ್ ಎಕ್ಸ್ಪೆನ್ಸ್ ಇರುತ್ತೆ. ಆ್ಯಂಡ್ ನಾನು ನಿಜ ಹೇಳ್ಬೇಕಾದ್ರೆ ಯೂಟ್ಯೂಬಿಂದ ನಾನು ಪ್ರಾಫಿಟ್ ಮಾಡ್ತಾ ಇಲ್ಲ. ನಾನು ಯೂಟ್ಯೂಬ್ ಇಸ್ ನಾಟ್ ಫಾರ್ ಮನಿ ವಾಟ್ ಐ ಆಮ್ ಡೂಯಿಂಗ್. ನಾನು ದಿನ ಪೋಸ್ಟ್ ಮಾಡಿದ್ರೆ ಐ ಆಮ್ ನಾಟ್ ಮೇಕಿಂಗ್ ಪ್ರಾಫಿಟ್ ಫ್ರಮ್ ಯೂಟ್ಯೂಬ್. ಐ ಹ್ಯಾವ್ ಟು ರೀಸ್ಪೆಂಡ್ ಇಟ್. ಎವ್ರಿ ವ್ಲಾಗ್ ಐ ಹ್ಯಾವ್ ಟು ಸ್ಪೆಂಡ್ ಮನಿ. ಐ ಹ್ಯಾವ್ ಟು, ಈಗ ನನ್ನ ಫ್ಯಾಮಿಲಿ ಜೊತೆ ಹೋದ್ರೂ ನಾನು ದುಡ್ಡು ಖರ್ಚು ಮಾಡಬೇಕು. ಆ ದುಡ್ಡು ಎಲ್ಲಿಂದ ಬರುತ್ತೆ? ಇದರಿಂದನೇ ಎತ್ತಬೇಕು ನಾನು. ಸೊ ಈ ಥರ ನನ್ನ ಟೀಮ್ದು ಸ್ಯಾಲ್ರಿ ಇರುತ್ತೆ. ಆ್ಯಂಡ್ ಅದು ಬಿಟ್ಟರೆ ನನ್ನ ಔಟ್ಫಿಟ್ಟು, ನನ್ನ ಪರ್ಸ್ನಲ್ ಲೈಫು, ನನ್ನ ಏನಂತಾರೆ, ಲಾಟ್ ಆಫ್ ಎಕ್ಸ್ಪೆನ್ಸಸ್ ವಿಲ್ ಬಿ ದೇರ್ ಎವ್ರಿ ಡೇ. ಸೊ ಅದನ್ನೆಲ್ಲ ನಾನು ಕಟ್ ಮಾಡ್ಕೊಂಡ್ರೆ ಐ ಆಮ್ ನಾಟ್ ಮೇಕಿಂಗ್ ಪ್ರಾಫಿಟ್ ಫ್ರಮ್ ಯೂಟ್ಯೂಬ್. ಇದು ನೀವು ಅರ್ಥ ಮಾಡ್ಕೊಂಬಿಡಿ. ಅದು ಬಿಟ್ಟರೆ ಯು ಕ್ಯಾನ್ ಗೆಸ್ ಇಟ್ ನನ್ನ ಡೈಲಿ ಎಕ್ಸ್ಪೆನ್ಸಸ್ ನೋಡ್ಬಿಟ್ಟು. ಆರ್ ಯು ಡೂಯಿಂಗ್ ಎನಿ ಮೂವಿ? ನಾನು ಸದ್ಯಕ್ಕೆ ಅಂದರೆ ಐ ಆಲ್ವೇಸ್ ಫೀಲ್ ಐ ಆಮ್ ನಾಟ್ ಬಿಲ್ಡ್ ಫಾರ್ ಮೂವಿ. ನಾನು ಮೂವಿ ಮಾಡೋಕ್ಕೆ ಇಲ್ಲ ಸೀರಿಯಲ್ ಮಾಡೋಕ್ಕೆ ಅದು ನನ್ನ ಕಪ್ ಆಫ್ ಟೀ ಅಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಐ ಆಲ್ವೇಸ್ ಅದರಿಂದ ದೂರನೇ ಇದ್ದೀನಿ. ಸೊ ಒಂದು ಸರಿ ನಾನು ಆಡಿಷನ್ ಕೊಡೋಕೆ ಹೋಗಿದ್ದೆ. ಆ್ಯಂಡ್ ಇನ್ನೊಂದು ಸರಿ ಸೀರಿಯಲ್ಲೇ ನನಗೆ ತುಂಬ ಸರಿ ಕಾಂಟ್ಯಾಕ್ಟ್ ಮಾಡಿದ್ರು ಸೀರಿಯಲ್ ವಿಷಯಕ್ಕೆ. ಆ್ಯಂಡ್ ಟಿ ವಿ ಶೋಗಳು ಬಂದಿತ್ತು. ಬಟ್ ಐ ಫೆಲ್ಟ್ ಐ ಆಮ್ ನಾಟ್ ಫಾರ್ ಟಿವಿಗಲ್ಲ ನಾನು. ಅಂದರೆ ನೋ ಡಿಸ್ರೆಸ್ಪೆಕ್ಟ್, ಅದರಿಂದ ತುಂಬ ಜನ ಬದುಕ್ತಿದ್ದಾರೆ ಆ್ಯಂಡ್ ದಟ್ಸ್ ಅ ಗ್ರೇಟ್ ಪ್ಲ್ಯಾಟ್ಫಾರ್ಮ್. ಬಟ್ ಟಿವಿಗೆ ನಾನು ಅಲ್ಲ ಅನ್ನೋದೊಂದು ನನ್ನ ತಲೆಯಿದೆ. ಐ ವಾಂಟ್ ಟು ಬಿ ಇನ್ ಸೋಷಿಯಲ್ ಮೀಡಿಯಾ. ಆ್ಯಂಡ್ ಸೋಷಿಯಲ್ ಮೀಡಿಯಲ್ಲೇ ಇರಬೇಕು ಅನ್ನೋದು ನನ್ನ ಗೋಲ್ ಸದ್ಯಕ್ಕೆ. ಮುಂದೆ ನೋಡೋಣ, ಲೈಫಲ್ಲಿ ಎಲ್ಲ ಅನ್ಎಕ್ಸ್ಪೆಕ್ಟೆಡಾಗಿ ಏನೇನೋ ಆಗುತ್ತಂತೆ. ಇದು ಆ ಥರ ಏನಾದ್ರು ಬರ್ದಿದ್ರೆ ಅದು ಆಗಲಿ. ನೆಕ್ಸ್ಟ್ ಕ್ವಶನ್, ಬ್ರೋ ಬ್ರೇಕಪ್ ಮಾಡ್ಕೊಳ್ಳೋದು ವಿತೌಟ್ ರೀಸನ್. ಬ್ರೇಕಪ್ ಮಾಡ್ಕೊಂಡು ಹೋದ್ಲು ವಿತೌಟ್ ರೀಸನ್. ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ತುಂಬ ಕಷ್ಟ ಆಗ್ತಿದೆ. ನಿಮ್ಮೇಲೆ ನೀವು ವರ್ಕ್ ಮಾಡಿ, ದುಡ್ಡು ಮಾಡಿ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಬ್ರೇಕಪ್ ಮಾಡ್ಕೊಂಡು ಹೋದ್ರೆ ವಾಪಸ್ ಬರೋ ಥರ ಮಾಡಿ ಅಷ್ಟೇ. ವಾಪಸ್ ಬಂದರೆ ಸೇರಿಸ್ಕೋಬೇಡಿ. ಯು ಆರ್ ಮೈ ಫೇವ್ರೆಟ್ ಸೋಷಿಯಲ್ ಮೀಡಿಯಾ ಸ್ಟಾರ್. ಲಾಟ್ಸ್ ಆಫ್ ಲವ್ ಸ್ಯಾಮ್. ಸಾರಿ ಫಾರ್ ಆಸ್ಕಿಂಗ್ ಬಟ್ ಪ್ಲೀಸ್ ಟೆಲ್ ಯುವರ್ ಬ್ರೇಕಪ್ ಸ್ಟೋರಿ ಸ್ಯಾಮ್. ಥ್ಯಾಂಕ್ ಯು. ಸೋಷಿಯಲ್ ಮೀಡಿಯಾಲಿ ನನ್ನ ಫೇವ್ರೆಟ್ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅಂತ ಹೇಳ್ತಿರೋದಕ್ಕೆ ಥ್ಯಾಂಕ್ ಯು. ಈ ಬ್ರೇಕಪ್ ವಿಷಯಕ್ಕೆ ಆಮೇಲೆ ಬರ್ತೀನಿ. ಬ್ರೋ ಯೂಟ್ಯೂಬ್ಗೆ ಇಂಟ್ರೆಸ್ಟ್ ಜಾಸ್ತಿ ತೋರಿಸಿ ಬ್ರೋ. ಯಾವಾಗಲೂ ಇನ್ಸ್ಟಾ ಅಂತಿರ್ತೀರ, ಬರೀ ರೀಲ್ಸ್ ಜಾಸ್ತಿ ಮಾಡ್ತಿರಲ್ಲ ಬ್ರೋ. ಈಗ ನನ್ನ ಗೋಲ್ ಇರೋದು ಒಂದೇ, 1 ಮಿಲಿಯನ್ ಹಿಟ್ ಹೊಡಿಬೇಕು. ಬಿಕಾಸ್ ನನ್ನ ನಂಬರಿಂದ ಓಡ್ತಿರ್ಲಿಲ್ಲ. ಐ ವಾಸ್ ಆಲ್ವೇಸ್ ಅಬೌಟ್ ಕಾಂಟೆಂಟ್ ಚೆನ್ನಾಗಿ ಮಾಡಬೇಕು, ಫಾಲೋವರ್ಸ್ ಸ್ಲೋ ಆಗಾದರೂ ಪರವಾಗಿಲ್ಲ ಅನ್ನೋ ಪರ್ಸ್ಪೆಕ್ಟಿವಲ್ಲಿದೆ. ಬಟ್ ಈಗ ಇಲ್ಲ, ನಂಬರ್ ಮಾಡಬೇಕು, 1 ಮಿಲಿಯನ್ ಹಿಟ್ ಹೊಡಿಬೇಕು. ಇಷ್ಟು ವರ್ಷದಿಂದ ಇದ್ದೀನಿ ಈ ಫೀಲ್ಡಲ್ಲಿ, 1 ಮಿಲಿಯನ್ ಹೊಡೆದಿಲ್ಲ ಅಂದರೆ ಹೆಂಗೆ ಅನ್ನೋದು ಹಿಟ್ಟಾಗಿದೆ. ಸೊ ದಟ್ ಇಸ್ ವೈ ಆಮ್ ಫೋಕಸಿಂಗ್ ದೇರ್. ಆ್ಯಂಡ್ ಆಲ್ಸೋ ಯೂಟ್ಯೂಬಲ್ಲಿ ದಿನ ಪೋಸ್ಟ್ ಮಾಡ್ತಿದ್ದೀನಿ. ಇನ್ಸ್ಟಾಗ್ರಾಮಲ್ಲಾದರೂ ಯಾವಾಗಾದ್ರೂ ಒಂದ್ಸರಿ ಪೋಸ್ಟ್ ಮಾಡೋದು. ಸೊ ಆ್ಯಂಡ್ ಇನ್ನೊಂದು ವರ್ಸ್ಟ್ ಪಾರ್ಟೋ ಬೆಸ್ಟ್ ಪಾರ್ಟೋ ಗೊತ್ತಿಲ್ಲ. ಮೀ ಆಸ್ ಅ ಕಾಂಟೆಂಟ್ ಕ್ರಿಯೇಟರ್,
ಯೂಟ್ಯೂಬಲ್ಲಿ ನಾನು ಯೂಟ್ಯೂಬರು, ಇನ್ಸ್ಟಾಗ್ರಾಮಲ್ಲಿ ನಮ್ಮ ಇನ್ಫ್ಲೂಯೆನ್ಸರ್. ಸೊ ನಾನು ಎರಡು ಡಿಫ್ರೆಂಟ್ ಕೈಂಡ್ ಆಫ್ ಕಾಂಟೆಂಟ್ ಮಾಡಬೇಕು. ಆ್ಯಸ್ ಇನ್ ಯೂಟ್ಯೂಬಲ್ಲಿ ನಾನು ಒಂದು ಡೈಲಿ ಏನು ನಡೀತೀನಿ ನನ್ನ ಲೈಫ್ದು ಅದ್ರ ಕಾಂಟೆಂಟ್ ಆಗ್ತಿರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಒಂದು ಫನ್ನಿ ಕಾಂಟೆಂಟು, ಫ್ಯಾಮಿಲಿ ಕಾಂಟೆಂಟ್, ರಿಲೇಟಬಲ್ ಕಾಂಟೆಂಟು ಇದೆಲ್ಲ ಪ್ಲ್ಯಾನ್ ಮಾಡಿ ಡಿಫ್ರೆಂಟ್ ಕಾಂಟೆಂಟ್ ಪ್ಲ್ಯಾನ್ ಮಾಡ್ತಿರ್ತೇನಲ್ಲ. ಸೊ ಅದೊಂದು ಚೂರು ಹೆಕ್ಟಿಕ್ ಆಗುತ್ತೆ. ಐ ವಿಲ್ ಟ್ರೈ ಮೈ ಬೆಸ್ಟ್ ಇಲ್ಲೂ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಕೊಡೋಕ್ಕೆ. ಅಂದರೆ ನನ್ನ ಬೆಸ್ಟ್ ನಾನು ಕೊಡ್ತಾ ಇದ್ದೀನಿ, ಇನ್ನೂ ಬೆಸ್ಟ್ ಮಾಡುವ. ಲೆಟ್ಸ್ ಗೋ. ನೆಕ್ಸ್ಟ್ ಕ್ವಶನ್, ಯುವರ್ ಫೇವ್ರೆಟ್ ಪೀಸ್ ಪ್ಲೇಸ್. ನಾನು ಚಿಕ್ಕವನಿದ್ದಾಗ ಫೇವ್ರೆಟ್ ಪೀಸ್ ಪ್ಲೇಸ್ ಅಂದರೆ ನಾನು ಅನ್ಕೋತಿದ್ದು ಎಲ್ಲೆಲ್ಲೋ ಹೋಗಿ ಆ ದುಬೈಗೆ ಹೋಗಿ ಕೂತ್ಕೊಂಡ್ರೆ ಪೀಸ್ ಇರುತ್ತೆ ಅನಿಸುತ್ತೆ, ಆ ಬೆಟ್ಟದ ಮೇಲೆ ಕೂತ್ಕೊಂಡಿರುತ್ತೆ ಅನಿಸುತ್ತೆ, ಆ ಬೀಚ್ ಮೇಲೆ ಕೂತ್ಕೊಂಡಿರುತ್ತೆ ಅನಿಸುತ್ತೆ ಅಂದ್ಕೊಂಡು ಏನೇನೋ ಕನ್ಸುಗಳು ಕಾಣ್ತಿದ್ದೆ. ಬಟ್ ಫೇವ್ರೆಟ್ ಪೀಸ್ ಪ್ಲೇಸ್ ಬಂದು ಮನೆ, ನನ್ನ ರೂಮು ಅಷ್ಟೇ. ಆ್ಯಂಡ್ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ, ನಮ್ಮ ಅಕ್ಕ ತಮ್ಮ ಎಲ್ಲ ಓಡಾಡ್ತಿರ್ಬೇಕು, ಇಷ್ಟೇ. ಇದೇ ಪೀಸ್ ಪ್ಲೇಸ್. ಬ್ರೋ, ನಿಮ್ಮ ಲೆಗ್ ಟ್ಯಾಟು ಯಾವಾಗ ರಿವೀಲ್ ಮಾಡ್ತೀರಾ? ಆಲ್ಸೋ ನಿಮ್ಮ ಕ್ಲೋತಿಂಗ್ ಬ್ರ್ಯಾಂಡ್ ಯಾವಾಗ ಶುರುವಾಗುತ್ತೆ? ಕ್ಲೋತಿಂಗ್ ಬ್ರ್ಯಾಂಡ್ ಶುರುವಾಗಿದೆ ಆ್ಯಂಡ್ ಔಟ್ಫಿಟ್ ಸೆಲ್ ಮಾಡ್ತಾ ಇದ್ದೀವಿ. ಸೊ ಓವೋ ಅಫಿಷಿಯಲ್ ಅಂತ ನೀವು ಚೆಕ್ ಮಾಡಿ, ವೆಬ್ಸೈಟ್ ಇದೆ, ಇನ್ಸ್ಟಾಗ್ರಾಮಲ್ಲೂ ಅಕೌಂಟ್ ಇದೆ. ಸೊ ಸಪೋರ್ಟ್ ಮಾಡಿ. ನಂದು, ವರುಣ್ ಬ್ರೋದು ಮತ್ತು ಶ್ರವಣ್ ಬ್ರೋದು 3 ಜನ ಸೇರಿ ಮಾಡಿರೋ ಬಿಸ್ನೆಸ್ ಇದು. ಐ ವಾಂಟ್ ಆಲ್ ಯುವರ್ ಸಪೋರ್ಟ್ ಆ್ಯಂಡ್ ಲವ್. ಆಮೇಲೆ ನಿಮ್ಮ ಲೆಗ್ ಟ್ಯಾಟು ಯಾವಾಗ ತೋರಿಸ್ತೀರಾ? ಲೆಗ್ ಟ್ಯಾಟು ನಾನು ಆದಷ್ಟು ಬೇಗ ರಿವೀಲ್ ಮಾಡ್ತೀನಿ. ಅದನ್ನು ನಾವು ಮನಸ್ಸು ಬರ್ತಾ ಇಲ್ಲ ಅದನ್ನು ಪೋಸ್ಟ್ ಮಾಡಬೇಕು ಅಂತ. ಸೊ ವೆರಿ ಸೂನ್. ನೆಕ್ಸ್ಟ್, ಬ್ರೋ ಹಾಯ್ ಸ್ಯಾಮ್, ಹ್ಯೂಜ್ ಫ್ಯಾನ್ ಆಫ್ ಯು. ಐ ಫೀಲ್ ಅನ್ಮೋಟಿವೇಟೆಡ್ ಸಮಟೈಮ್ಸ್. ಪ್ಲೀಸ್ ಟೆಲ್ ಮಿ ಯುವರ್ ಸೀಕ್ರೆಟ್ ಟು ಸ್ಟೇ ಮೋಟಿವೇಟೆಡ್. ಸೀಕ್ರೆಟ್ ಅಂದರೆ ಎವ್ರಿ ಒನ್ ಶುಡ್ ಹ್ಯಾವ್ ಅ ಗೋಲ್ ಇನ್ ದರ್ ಲೈಫ್. ಒಂದು ಗುರಿ ಇರಬೇಕು. ಈಗ ನೋಡಿ, ಒಂದು ಏನಂತಾರೆ, ಒಂದು ಕಾರ್ ತೊಗೋಬೇಕು ಅನ್ನೋ ಗುರಿ ಇದ್ದರೆ ಆ ಕಾರ್ ತೊಗೊಳಕ್ಕೆ ಏನೇನು ಬೇಕು ಅನ್ನೋ ವರ್ಕ್ ಮಾಡ್ತೀರಾ. ಸೊ ಐ ಗೆಸ್ ಯು ಆರ್ ಲ್ಯಾಕಿಂಗ್ ವಿತ್ ಪರ್ಪಸ್ ಟು ಲೀವ್. ಯು ಹ್ಯಾವ್ ಟು ಫೈಂಡ್ ಅ ಪರ್ಪಸ್. ನಾನು ಏನಕ್ಕೆ ಕಷ್ಟ ಬಿಡಬೇಕು, ಏನಕ್ಕೆ ಎದ್ದು ವರ್ಕೌಟ್ ಮಾಡಬೇಕು, ಏನಕ್ಕೆ ಎದ್ದು ಕೆಲಸ ಮಾಡಬೇಕು ಅನ್ನೋ ಒಂದು ಪರ್ಪಸ್ ಇದ್ದರೆ, ಸೊ ಯು ವಿಲ್ ಶೋರ್ಲಿ ಡೂ ಇಟ್. ಅವಾಗ ಮೋಟಿವೇಟೆಡ್ ಆಗಿ ಇರ್ತೀರ. ವೆನ್ ಡೂ ಯು ವಾಂಟ್ ಟು ಎಂಡ್ ಯುವರ್ ಜಿಮ್ ಆ್ಯಂಡ್ ಡಯಟ್ ಬ್ರೋ? ಜಿಮ್ ಆ್ಯಂಡ್ ಡಯಟ್ ನಾನು ಲಿಟ್ರಲಿ ಮುಂಚೆ ಏನು ಅನ್ಕೋತಿದ್ದೆ, ಇದೇನು 6 ಪ್ಯಾಕ್ ಮಾಡಿ ರಿವೀಲ್ ಮಾಡಿಬಿಟ್ರೆ ಸಾಕಪ್ಪ, ಅದಾದಮೇಲೆ ಬಿಟ್ಬಿಡ್ತೀನಿ ಸವಾಸ ಇದ್ರದ್ದು ಅನ್ಕೋತಿದ್ದೆ. ಬಟ್ ನೌ ಐ ರಿಯಲೈಸ್ ದಟ್ ದಿಸ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ಐ ವಾಂಟ್ ಟು ಡೈ. ನಾನು ವಯಸ್ಸಾಗಿ ಸಾಯಬೇಕಾದ್ರೂ ಸ್ಟ್ರೆಡ್ಡೆಡ್ ಆಗಿ 6 ಪ್ಯಾಕ್ ಜೊತೆ ಸಾಯಬೇಕು ಅನ್ನೋದು ಒಂದು ಈಗ ತಲೆಯಲ್ಲಿ ಕೂತಿದೆ ಆ್ಯಂಡ್ ಐ ವಾಂಟ್ ಟು ಫಾಲೋ ಇಟ್. ಆರ್ ಯು ಹ್ಯಾಪಿ ವಿತ್ ಯುವರ್ ಚೇಂಜಸ್ ಆರ್ ಯು ಜಸ್ಟ್ ಚೇಂಜ್ ಯುವರ್ ಸೆಲ್ಫ್ ಟು ಇಂಪ್ರೆಸ್ ಸಮ್ ಒನ್? ಪ್ಲೀಸ್ ಆನ್ಸರ್ ಬ್ರೋ. ನೋ, ಐ ಆಮ್ ಸೂಪರ್ ಹ್ಯಾಪಿ ಆ್ಯಂಡ್ ಐ ಫೀಲ್ ಸೋ ಗ್ರೇಟ್. ಮುಂಚೆ ಐ ಯೂಸ್ ಟು ಫೀಲ್ ಏನಿದೆ ಹಿಂಗೆ ಅಂದರೆ ನನಗೆ ರಿಯಲೈಸ್ ಆಗ್ತಿರಲಿಲ್ಲ ನಾನು ಕೆಡ್ದಾಗಿದ್ದೀನಿ, ತುಂಬ ದಪ್ಪ ಆಗಿದ್ದೀನಿ ಆ್ಯಂಡ್ ತುಂಬ ಲೇಜಿ ಆಗಿದ್ದೀನಿ, ನನ್ನೇ ನಾನು ಕಳ್ಕೊಂಬಿಟ್ಟಿದ್ದೀನಿ ಅನ್ನೋದು ರಿಯಲೈಸ್ ಆಗಿರಲಿಲ್ಲ. ನೋ ಐ ಫೀಲ್ ಸೋ ಗ್ರೇಟ್ ಆ್ಯಂಡ್ ಪೀಪಲ್ ಸಿ ಮೀನ್ ಅ ಡಿಫರೆಂಟ್ ವೇಗೆ. ನಾನು ನೋಡೋ ರೀತಿ ಬೇರೆ ಇದೆ, ಜನ ರೆಸ್ಪೆಕ್ಟ್ ಮಾಡೋ ರೀತಿ ಬೇರೆ ಇದೆ ಆ್ಯಂಡ್ ಐ ಫೀಲ್ ಸೋ ಗ್ರೇಟ್. ಇದು ಯಾರೋ ಬೇರೆಯವ್ರಿಗೋಸ್ಕರ ಮಾಡ್ತಿರೋದಲ್ಲ, ಇದು ನನಗೋಸ್ಕರ ನಾನು ಮಾಡ್ತಿರೋದು. ಆ್ಯಂಡ್ ಆಲ್ಸೋ ಟು ಪ್ರೂವ್ ಪೀಪಲ್ ದಟ್ ನೀವು ಮಾಡ್ಬೋದು, ನೀವು ಮಾಡಬೇಕು ಇದನ್ನು ಅಂತ ಅಷ್ಟೇ. ನನ್ನ ನೋಡಿ ಇನ್ಸ್ಪೈರ್ ಆಗೋ ಅಂದರೆ ಇನ್ಫ್ಲೂಯೆನ್ಸರ್ ಅಂದರೆ ಬರೀ ನಾನು ನನ್ನ ಕಾರ್ ತೊಗೊಂಡೆ, ಮನೆ ತೊಗೊಂಡೆ, ಅದು ತೊಗೊಂಡೆ, ಅಪ್ಪ ಅಮ್ಮಗೆ ಇದು ಕೊಡಿಸ್ದೆ. ದಟ್ ಈಸ್ ನಾಟ್ ವಾಟ್ ಐ ವಾಂಟ್ ಟು ಬಿ. ಐ ವಾಂಟ್ ಟು ಇನ್ಸ್ಪೈರ್ ಪೀಪಲ್ ಆ್ಯಂಡ್ ವಾಂಟ್ ದೆಮ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಲರ್ನ್ ಫ್ರಮ್ ಮೈ ಲೈಫ್ ಅಷ್ಟೇ. ವಾಟ್ ಈಸ್ ಯುವರ್ ಬಿಗ್ಗೆಸ್ಟ್ ಮೋಟಿವೇಶನ್? ವಾಟ್ ಕೀಪ್ಸ್ ಯು ಗೋಯಿಂಗ್ ವೆನ್ ಥಿಂಗ್ಸ್ ಫಾಲ್ ಅಪಾರ್ಟ್? ಫಸ್ಟ್ ಥಿಂಗ್ ಈಸ್ ಯುವರ್ ಸಪೋರ್ಟ್ ಆ್ಯಂಡ್ ಲವ್ ಗೈಸ್, ಆಯಿತಾ. ನಾನು ಒಂದಿನ ವ್ಲಾಗ್ ಹಾಕಿಲ್ಲ ಅಂದರೆ ಜನ ಬರೋ ಮೆಸೇಜಸ್ಸು, ಕಾಲ್ಸು, ಅದು ಆಮೇಲೆ ರೋಡಲ್ಲಿ ಸಿಕ್ಕಿದಾಗ ಆ್ಯಂಡ್ ದ ಕನೆಕ್ಷನ್ ಆಡಿಯನ್ಸ್ಗೂ ನನಗೂ ಇರೋದು, ಅದು ದಟ್ ಕೀಪ್ಸ್ ಮಿ ಗೋಯಿಂಗ್. ದರ್ ಆರ್ ಸೋ ಮೆನಿ ವರ್ಸ್ಟ್ ಡೇಸ್ ವೇರ್ ಐ ಡಿಂಟ್ ವಾಂಟೆಡ್ ಟು ವ್ಲಾಗ್. ನನಗೆ ವ್ಲಾಗ್ ಮಾಡೋಕ್ಕೆ ಆಗಲ್ಲ, ಎನರ್ಜಿ ಇಲ್ಲ, ನನ್ನ ಕೈಲಿ ಆಗಲ್ಲ, ಕಾಂಟೆಂಟ್ ಇಲ್ಲ ಅಂದಾಗ್ಲೂ ಐ ಹ್ಯಾವ್ ಪುಷ್ಡ್ ಮೈ ಸೆಲ್ಫ್ ಬಿಕಾಸ್ ನನ್ನ ವ್ಲಾಗ್ ನೋಡೋಕ್ಕೆ ಜನ ಕಾಯ್ತಿರ್ತಾರೆ ಆ್ಯಂಡ್ ಅವ್ರು ನೋಡಬೇಕು ಆ ವ್ಲಾಗ್ನ. ಸೊ ಅದು ನನ್ನ ಪುಷ್ ಮಾಡುತ್ತೆ. ನೆಕ್ಸ್ಟ್, ವಿಚ್ ಕ್ಯಾಸ್ಟ್ ಡೂ ಯು ಬಿಲಾಂಗ್ ಟು ಆ್ಯಂಡ್ ಕ್ಯಾನ್ ಯು ಅರೇಂಜ್ ಸಬ್ಸ್ಕ್ರೈಬರ್ಸ್ ಮೀಟಪ್ ಅಗೇನ್? ಸಬ್ಸ್ಕ್ರೈಬರ್ಸ್ ಮೀಟಪ್ ಆದಷ್ಟು ಬೇಗ ಬೆಂಗಳೂರಲ್ಲಾಗುತ್ತೆ ಆ್ಯಂಡ್ ಮೈಸೂರಲ್ಲೂ ಆಗುತ್ತೆ. ಸೊ ಅದು ನನಗೆ ಇನ್ನೊಂಚೂರು ಕಾನ್ಫಿಡೆನ್ಸ್ ಇರಲಿಲ್ಲ, ಬಟ್ ಈ ವರ್ಷ ಫಾರ್ ಶ್ಯೂರ್. ಆ್ಯಂಡ್ ವಿಚ್ ಕ್ಯಾಸ್ಟ್ ಡೂ ಯು ಬಿಲಾಂಗ್ ಟು? ಐ ಆಮ್ ಅ ಹ್ಯೂಮನ್ ಅಷ್ಟೇ. ನೆಕ್ಸ್ಟ್ ಕ್ವಶನ್ನು, ಬ್ರೋ ವಾಟ್ ಶುಡ್ ಐ ಡೂ ಆ್ಯಸ್ ಅ ಕಾಂಟೆಂಟ್ ಕ್ರಿಯೇಟರ್ ಆ್ಯಂಡ್ ವಾಟ್ ಇನ್ಸ್ಪೈರ್ಸ್ ಯು ಟು ಸ್ಟಾರ್ಟ್ ಯುವರ್ ಜರ್ನಿ ಬಗ್ಗೆ ತುಂಬ ಸರಿ ಹೇಳ್ಬಿಟ್ಟಿದ್ದೀನಿ. ವಾಟ್ ಶುಡ್ ಐ ಡೂ ಆಸ್ ಅ ಕಾಂಟೆಂಟ್ ಕ್ರಿಯೇಟರ್ ಅಂದರೆ ಫಸ್ಟು ಒಂದು ನೀಶ್ ಹುಡುಕೊಳ್ಳಿ. ಆ್ಯಸ್ ಇನ್ ನಾನೊಂದು ಫಿಟ್ನೆಸ್ ಕ್ರಿಯೇಟರ್ ಆಗಬೇಕಾ, ಇಲ್ಲ ಫನ್ನಿ ಕ್ರಿಯೇಟರ್ ಆಗಬೇಕಾ, ಇಲ್ಲ ಇನ್ಫಾರ್ಮೇಟಿವ್ ಕ್ರಿಯೇಟರ್ ಆಗಬೇಕಾ ಅಂತ ಒಂದು ನೀಶ್ ಹುಡುಕೊಂಡು ಆ ನೀಶ್ ಮೇಲೆ ಜಾಸ್ತಿ ವರ್ಕ್ ಮಾಡ್ಕೊಂಡು ಹೋಗಿ ಅಷ್ಟೇ. ಇಟ್ಸ್ ಸಿಂಪಲ್. ಐ ಸಾ ಯು ಇನ್ ಮಂತ್ರಿ ಮಾಲ್ ಆ್ಯಂಡ್ ಈವನ್ ಯು ಸಾ ಮಿ ಬಟ್ ಐ ಡಿಂಟ್ ಫೀಲ್ ಲೈಕ್ ಟಾಕಿಂಗ್ ಟು ಯು. ನಾನೇ ಅಲ್ಲಿಗೆ ಹೋಗಿ ತುಂಬ ದಿನ ಆಗೋಯ್ತು. ಅಂಕಲ್ ಯಾವಾಗ ಬರ್ತಾರೆ ಬ್ರೋ? ಪ್ಲೀಸ್ ಕರ್ಸ್ಕೊಳ್ಳಿ, ಎಷ್ಟು ದಿನ ಆಯಿತು. ನಮ್ಮಪ್ಪ ಮೇ ಬಿ ಈ ಮಂತ್ ಎಂಡ್ ಇಲ್ಲ ನೆಕ್ಸ್ಟ್ ಮಂತ್ ಸ್ಟಾರ್ಟಿಂಗ್ ಅಷ್ಟರಲ್ಲಿ ಬಂದುಬಿಡ್ತಾರೆ. ವೆಯ್ಟ್ ಮಾಡ್ತೀರಿ ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ದಟ್ ಯು ಆರ್ ಮಿಸ್ಸಿಂಗ್ ಹಿಮ್. ಟೆಲ್ ಯುವರ್ ಬ್ರೇಕಪ್ ಸ್ಟೋರಿ. ತುಂಬ ಡೇಸಿಂದ ನಿಮ್ಮ ಹತ್ರ ಎಲ್ಲರೂ ಇದನ್ನೇ ಕೇಳ್ತಿರೋದು. ಡೋಂಟ್ ಇಗ್ನೋರ್ ಸಬ್ಸ್ಕ್ರೈಬರ್ಸ್ ಕಮೆಂಟ್. ಓಕೆ, ಇದ್ರ ಆನ್ಸರ್ ಬರುತ್ತೆ. ಕಾಮ್ ಡೌನ್. ಬ್ರೋ ಲೆಗ್ ಟ್ಯಾಟು ಶೋ ಮಾಡಿ ಪ್ಲೀಸ್. ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ, ಯಾರು ಫಾಲೋ ಮಾಡ್ತಿಲ್ಲ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ, ಆದಷ್ಟು ಬೇಗ ಪೋಸ್ಟ್ ಮಾಡ್ತೀನಿ ಅಲ್ಲಿ. ಆ್ಯಂಡ್ ಇಲ್ಲೂ ಪೋಸ್ಟ್ ಮಾಡ್ತೀನಿ ಸ್ವಲ್ಪ ದಿನ. ಯು ಹ್ಯಾವ್ ಎನಿ ಕ್ರಶ್ ಆ್ಯಂಡ್ ಹೂ ವಾಸ್ ಯುವರ್ ಫೇವ್ರೆಟ್ ಫಸ್ಟ್ ಕ್ರಶ್ ನೇಮ್? ಕ್ರಶ್ಶು ಈಗ ಸದ್ಯಕ್ಕೆ ಒಂದಿದೆ, ಬಟ್ ಅದ್ರ ಹೆಸರು ಹೇಳೋಕ್ಕಾಗಲ್ಲ. ಅದನ್ನು ರಿವೀಲ್ ಮಾಡಲ್ಲ.
ಹೂ ವಾಸ್ ಯುವರ್ ಫಸ್ಟ್ ವಾಟ್ ಹೂ ವಾಸ್ ಯುವರ್ ಫಸ್ಟ್ ಕ್ರಶ್ ನಿಮ್ಮ ಫಸ್ಟ್ ಕ್ರಶ್ ಎಲ್ಲ ನೆನಪಿಲ್ಲ ಗೈಸ್, ನನಗೆ ಅಷ್ಟೆಲ್ಲ ನೆನಪಿಲ್ಲ. ವಾಟ್ ಅಂದರೆ ಈಗ ಸದ್ಯಕ್ಕೆ ಅದನ್ನು ತಲೆ ಓಡ್ಸೋಕ್ಕೆ ಬರ್ತಿಲ್ಲ ತಲೆಗೆ. ವಾಟ್ ಈಸ್ ಯುವರ್ ಮೋಟಿವೇಶನ್ ಟು ಮೇಕ್ ಬಾಡಿ? ಮೋಟಿವೇಶನ್ ಟು ಮೇಕ್ ಬಾಡಿ ಈಸ್ ಒಂದು ಒಂದು ಮಾತು ನಮ್ಮ ಹಳೆ ಟ್ರೈನರ್ ಹೇಳಿದ್ದು. ಸೊ ಈಗಲೇ ಏಜ್ ಮಾಡೋಕ್ಕೆ ಆಯಿತಾ, 25-28 ಒಳಗೆ ಒಂದು 6 ಪ್ಯಾಕ್ ಮಾಡ್ಕೋಬೇಕು, ಬಾಡಿ ಮಾಡಬೇಕು ಅನ್ನೋದು. 30-40 ಆದಮೇಲೆ ಮಾಡೋಕ್ಕಾಗಲ್ಲ. ಆ್ಯಂಡ್ ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಒಂದು ಫೋಟೋ ತೋರಿಸ್ಬೇಕಲ್ಲ, ನಾವು 6 ಪ್ಯಾಕ್ ಮಾಡಿದ್ವಿ ಅನ್ನೋದೊಂದು ಫೋಟೋ ಆದರೂ ತೋರ್ಸೋಕೆ ಒಂದು 6 ಪ್ಯಾಕ್ ಆದರೂ ಮಾಡೋದು ಬೇಡವಾ? ದಿಸ್ ಈಸ್ ವಾಟ್ ಮೇಡ್ ಮೀ ಫೀಲ್ ಲೈಕ್, ನಾನು ಒಂದು 6 ಪ್ಯಾಕ್ ಮಾಡಬೇಕಪ್ಪ ಒಂದು ಸರಿ ಆದರೂ ಲೈಫಲ್ಲಿ. ಆ್ಯಂಡ್ ಒಂದು ಯೂಟ್ಯೂಬ್ ವಿಡಿಯೋ ನೋಡಿದ್ದೆ, ರಿತಿಕ್ ರೋಷನ್ ವಿಡಿಯೋ. ಅವ್ರು ಹೇಳ್ತಾರೆ, ಒಂದು ಸರಿ ಆದರೂ ಒನ್ ಹ್ಯೂಮನ್ ಶುಡ್ ಗೋ ಟು ದ ಬೆಸ್ಟ್ ವರ್ಷನ್ ಆಫ್ ದೆಮ್, ಅಂದರೆ ಅವರ ಬೆಸ್ಟ್ ವರ್ಷನ್ ಏನು ಆಗ್ಬೋದು ಅನ್ನೋದು ಅವ್ರು ಟಚ್ ಮಾಡಿ, ಆಮೇಲೆ ಅವ್ರು ದಪ್ಪ ಆದರೂ ಪರವಾಗಿಲ್ಲ, ಬಟ್ ದೇ ಹ್ಯಾವ್ ಟು ಟಚ್ ಇಟ್, ಬಿಕಾಸ್ ಇರೋದು ಒಂದೇ ಲೈಫು. ಈಗ ಮಾಡಿದ್ರೆ ಯಾವಾಗ ಮಾಡೋದು? ಆಮೇಲೆ ಸ್ಯಾಮ್, ಹೌ ಆರ್ ಯು ಸೋ ಜಾಯಲ್ ಆ್ಯಂಡ್ ಹೌ ಡೂ ಯು ಕೀಪ್ ಯುವರ್ ಸರೌಂಡಿಂಗ್ ಪೀಪಲ್ ಹ್ಯಾಪಿ? ಐ ಆಮ್ ಹ್ಯಾಪಿ ಬಿಕಾಸ್ ಮೈ ಸರೌಂಡಿಂಗ್ ಇಸ್ ಹ್ಯಾಪಿ. ಮೈ ಫ್ರೆಂಡ್ಸ್ ಆ್ಯಂಡ್ ಮೈ ಫ್ಯಾಮ್ಲಿ, ದೇ ಆರ್ ಆಲ್ವೇಸ್ ಹ್ಯಾಪಿ. ಅವ್ರು ನಗ್ನಗ್ತಾ ಇರ್ತಾರೆ ಆ್ಯಂಡ್ ನನಗೂ ಎನರ್ಜಿ ಇರುತ್ತೆ. ನಮ್ಮ ಮನೆಯವರೆಲ್ಲ ಸಪ್ಪಗಿದ್ರೆ ನಾನು ಖುಷಿಯಾಗಿದ್ದು ಪಾಯಿಂಟ್ ಇಲ್ಲ ಅಲ್ವಾ? ಸೊ ಸರೌಂಡಿಂಗಿಂದ ನಾನು ಖುಷಿಯಾಗಿರ್ತೀನಿ. ವಾಟ್ ಈಸ್ ಯುವರ್ ಗೋಲ್ ವೆನ್ ಯು ವೇರ್ ಇನ್ 10th ಸ್ಟ್ಯಾಂಡರ್ಡ್ ಆ್ಯಂಡ್ ವಾಟ್ ವುಡ್ ಯು ಲೈಕ್ ಟು ಬಿ ಇಫ್ ನಾಟ್ ಎ ಇನ್ಫ್ಲುಯೆನ್ಸರ್? 10th ಸ್ಟ್ಯಾಂಡರ್ಡಲ್ಲಿ ನಾನು ಪೈಲಟ್ ಆಗಬೇಕು ಅಂತಿದ್ದೆ. ಆಮೇಲೆ ಫಸ್ಟ್ ಪಿ ಯುಗೆ ಹೋಗಿ ಸೈನ್ಸ್ ತೊಗೊಂಡೆ. ಸೆಕೆಂಡ್ ಪಿ ಯುಲು ಸೈನ್ಸು ನಾನು ಓದೋ ರೇಂಜ್ ನೋಡಿಬಿಟ್ಟು ಫಿಸಿಕ್ಸು ಮ್ಯಾಥ್ಸ್ ಎಲ್ಲ ಬೇಕಿತ್ತು ಸ್ವಲ್ಪ, ಅದಕ್ಕೆ ನಾನು ಆಗಲ್ಲ ಬಿಡಪ್ಪ ಅಂತ ಕ್ಯಾನ್ಸಲ್ ಮಾಡ್ಕೊಂಬಿಟ್ಟೆ. ಸಮೀರ್, ನೀವು ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಯಾವಾಗ ಆ್ಯಂಡ್ ನಿಮ್ಮ ಫಸ್ಟ್ ವ್ಲಾಗ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ. ತುಂಬ ಸರಿ ಹೇಳಿದ್ದೀನಿ, ಫಸ್ಟ್ ವ್ಲಾಗ್ ನಾನು ಡೆಲ್ಲಿಲಿ ಸ್ಟಾರ್ಟ್ ಮಾಡಿ, ಫಸ್ಟ್ ವ್ಲಾಗ್ ಅಂತ ಸ್ಟಾರ್ಟ್ ಮಾಡಿ ಡೆಲ್ಲಿಲಿ, ಹೌದು. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಬಂದು ನನ್ನ ಕೈಲಿ ಆಗಲ್ಲ ಅನ್ನೋದಿತ್ತು ತಲೆಯಲ್ಲಿ. ನನ್ನ ಕೈಲಿ ವ್ಲಾಗ್ ಮಾಡೋಕ್ಕಾಗಲ್ಲ, ವ್ಲಾಗ್ ಮಾಡಿದ್ರೆ ಎಡಿಟ್ ಮಾಡೋಕ್ಕಾಗಲ್ಲ, ಅದಕ್ಕೆಲ್ಲ ಎಡಿಟರ್ ಬೇಕು, ತುಂಬ ಟೀಮ್ಗಳು ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನಾನೇ ಕೂತ್ಕೊಂಡು 6 hour ಒಂದು ವ್ಲಾಗ್ನ ಎಡಿಟ್ ಮಾಡಿ ಆಮೇಲೆ ಡಿಸೈಡ್ ಮಾಡಿದೆ, ಓಕೆ ನಾನು ವ್ಲಾಗ್ ಮಾಡ್ಬೋದು ಅಂತ. ದಿಸ್ ವಾಸ್ ಮೈ ಎಕ್ಸ್ಪೀರಿಯನ್ಸ್. ಆಮೇಲೆ ವಿ ಆಲ್ ನೋ ದೇರ್ ಇಸ್ ಸೋ ಮೆನಿ ಥಿಂಗ್ಸ್ ಗೋಯಿಂಗ್ ಥ್ರೂ ಯುವರ್ ಲೈಫ್ ಬಟ್ ಸ್ಟಿಲ್ ಯು ಆರ್ ಶೋಯಿಂಗ್ ಯು ಹ್ಯಾಪಿ ಸೈಡ್. ಗ್ರೇಟ್, ವೆರಿ ಟ್ರೂ, ದಟ್ ಈಸ್ ವಾಟ್ ಐ ಶುಡ್ ಬಿ ಡೂಯಿಂಗ್. ನಾನು ನನ್ನ ಲೈಫಲ್ಲಿ ಎಷ್ಟೇ ನೋವಿದ್ರು ಖುಷಿಯಾಗೇ ತೋರಿಸ್ಕೋಬೇಕು, ಖುಷಿಯಾಗಿರಬೇಕು. ಬಿಕಾಸ್ ನೀವು ನೋಡೋದು ಖುಷಿಯಾಗಿರೋಕ್ಕೆ, ಎಂಟರ್ಟೈನ್ ಆಗೋಕ್ಕೆ. ನಾನು ದಿನ ಕೂತ್ಕೊಂಡು ನನಗೆ ಲೈಫ್ ಹಿಂಗಾಯ್ತು ಗಾಯ್ಸ್ ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ಹೋಗಲ್ಲಿ ಅಂದ್ಬಿಟ್ಟು ನೀವು ಹೋಗ್ಬಿಡ್ತೀರಾ. ಕರೆಕ್ಟ್ ಅಲ್ವಾ? ಸ್ಯಾಮ್, ನಿಮ್ಮ ಇನ್ಸ್ಪಿರೇಷನ್ ಆ್ಯಂಡ್ ರೋಲ್ ಮಾಡೆಲ್ ಯಾರು? ಮತ್ತು ನಿಮ್ಮ ಈ 2.0 ವರ್ಷನ್ ನಿಮಗೆ ಏನು ಅನಿಸ್ತಿದೆ? ಲಾಟ್ಸ್ ಆಫ್ ಲವ್ ಸ್ಯಾಮ್. ನನ್ನ ಇನ್ಸ್ಪಿರೇಷನ್ನು, ರೋಲ್ ಮಾಡಲು ನಮ್ಮ ಅಮ್ಮ, ಅಕ್ಕ, ಬಿಕಾಸ್ ದೇ ನೆವರ್ ಗೇವ್ ಅಪ್ ಆ್ಯಂಡ್ ನಮ್ಮ ಅಕ್ಕ ತುಂಬ ಮೋಟಿವೇಟ್ ಮಾಡಿದ್ದಾಳೆ ಟು ಪುಷ್ ಮೈ ಸೆಲ್ಫ್. ಅಂದರೆ ಅವಳು ನೋಡಿದಾಗ ದ ಸ್ಟೆಪ್ ಶಿ ಹ್ಯಾಡ್ ಟೇಕನ್. ನಮ್ಮನ್ನ ಒಂದು ಚಿಕ್ಕ ಮನೆಯಿಂದ ಒಂದು ದೊಡ್ಡ ಮನೆ ಅಂದರೆ ಆವಾಗಿಂದು 12,000 ಬಾಡಿಗೆ, 6,000 ಬಾಡಿಗೆಯಿಂದ 12,000 ಬಾಡಿಗೆ ಮನೆ ಕರ್ಕೊಂಬಂದ್ಲಲ್ಲ, ಆ ಸ್ಟೆಪ್ ಇತ್ತಲ್ಲ, ನಮ್ಮ ಅಕ್ಕ ನಾನು ನೋಡ್ಕೋತೀನಿ ಅನ್ನೋ ಆ ಸ್ಟೆಪ್ ತೊಗೊಂಡ್ಲಲ್ಲ, ದಟ್ ಈಸ್ ವೆನ್ ಹಿಟ್ ಮೀ. ಲೈಕ್ ಅದು ಇಟ್ಟಾಯಿತು, ಈ ಥರ ದೊಡ್ಡ ಸ್ಟೆಪ್ಸ್ ನಾನು ತೊಗೋಬೇಕು ಅಂತ. ಇದು ಚಿಕ್ಕದು ಅನ್ಸ್ಬೋದು ಇವಾಗ, ಬಟ್ ಆ ಮೂಮೆಂಟಲ್ಲಿ ವೆನ್ ಐ ವಾಸ್ ಸೆಕೆಂಡ್ ಪಿ ಯು ಪಾಸ್ ಔಟ್ ಗೈ, ಇಟ್ ವಾಸ್ ಅ ಗ್ರೇಟ್ ಥಿಂಗ್ ಫಾರ್ ಅಸ್. ನಮಗೆ 6,000 ಬಾಡಿಗೆಯಿಂದ 12,000 ಬಾಡಿಗೆ ಅಂದರೆ 12,000 ಹೆಂಗೆ ತಿಂಗಳು ಕಟ್ಟೋದು, ಕಣ್ಮುಸ್ ತೆಗಿಯೋಷ್ಟಲ್ಲಿ ಬಂದ್ಬಿಡುತ್ತೆ, ಇದೆಲ್ಲ ನಮ್ಮ ಅಮ್ಮ ಡೈಲಾಗ್ಗಳು. ನಮ್ಮ ಅಕ್ಕ ಇಲ್ಲ ನಾನು ಮಾಡ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋಗಿದ್ಲು. ನೆಕ್ಸ್ಟ್, ವಾಟ್ಸ್ ಯುವರ್ ಒಪಿನಿಯನ್ ಅಬೌಟ್ ಪೀಪಲ್ ಹೂ ಸ್ಟಾರ್ಟೆಡ್ ಗ್ರೋಯಿಂಗ್ ಬಿಕಾಸ್ ಆಫ್ ಯು ಆ್ಯಂಡ್ ಎಂಡೆಡ್ ಅಪ್ ಲೀವಿಂಗ್ ಯು? ಸೊ ನನ್ನ ಒಂದಷ್ಟು ತಪ್ಪುಗಳು ಒಂದಷ್ಟು ಜನರು ಕೆರಿಯರ್ ಮಾಡಿದೆ. ಸೊ ಅವ್ರ ಕೆರಿಯರ್ ಚೆನ್ನಾಗಿರಲಿ. ಆ್ಯಂಡ್ ಅದು ಬಿಟ್ಟರೆ ಯಾರನ್ನೂ ಬೆಳೆಸಲ್ಲ, ಯಾರಿಂದನೂ ಬೆಳೆಯಲ್ಲ ಗೈಸ್. ಅವ್ರ ಹಣೆ ಬರ್ದಲ್ಲಿ ಬರ್ತಿದ್ರೆ ಆ್ಯಂಡ್ ಅವ್ರ ಹಾರ್ಡ್ ವರ್ಕು, ಅವ್ರು ಹಾಕೋ ಎಫರ್ಟ್ಸು, ಅದೆಲ್ಲ ಅವ್ರ ಮ್ಯಾಟ್ರ್ ಆಗುತ್ತೆ ಅಷ್ಟೇ. ಯಾರೇ ಇದ್ದರೂ, ಯಾರೇ ಗ್ರೋ ಆಗ್ತಿದ್ರು, ಆಲ್ ದ ಬೆಸ್ಟ್ ಫಾರ್ ದೆಮ್, ನೋ ಹೇಟ್, ಖುಷಿಯಾಗಿರಲಿ ಅಷ್ಟೇ. ಬ್ರೋ, ನಿಮ್ಮ ಟ್ರಿಪ್ ಎಲ್ಲಿ? ನೆಕ್ಸ್ಟ್ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೊಡಿತಾ ಇದ್ದೀನಿ ಆ್ಯಂಡ್ ಅಲ್ಲಿ ಹೋಗಿ 6 ಪ್ಯಾಕ್ ರಿವೀಲ್ ಮಾಡ್ತೀನಿ. ಯುವರ್ ಫೋನ್ ನಂಬರ್, ಡೋಂಟ್ ಇಗ್ನೋರ್ ದಿಸ್ ಮೆಸೇಜ್ ಪ್ಲೀಸ್. ನನ್ನ ಫೋನ್ ನಂಬರಾ ಲೀಕ್ ಆಗಿ ಚೇಂಜ್ ಮಾಡೋ ಪರಿಸ್ಥಿತಿಗೆ ಹೋಗಿದ್ದೆ. ಆಮೇಲೆ ಈಗ ಹೆಂಗೋ ಕಾಲ್ಸ್ ಕಮ್ಮಿ ಆಗಿದೆ. ಯಾಕಪ್ಪ ಜೀವನ, ಬೇಡಪ್ಪ ಪ್ಲೀಸ್ ಬೇಡ. ಬ್ರೋ, ಒಂದು ಸಲ ಮಂಗಳೂರಿಗೆ ಬನ್ನಿ, ಒಂದು ಸಲ ಬಂದಿದ್ರಿ, ಅಲ್ಲಿ ನೀವು ಸಿಗಲಿಲ್ಲ, ಪ್ಲೀಸ್ ಇನ್ನೊಮ್ಮೆ ಬನ್ನಿ, ಬರುವಾಗ ವ್ಲಾಗ್ ಹೇಳಿ ಬ್ರೋ. ಓಕೆ, ಮಂಗಳೂರಲ್ಲಿ ಒಂದು ಮೀಟಪ್ ಮಾಡುವ. ನಾನು ಪ್ಲ್ಯಾನ್ ಮಾಡಿದ್ದೆ, ಬಟ್ ಒಂದೇ ದಿನ ಸ್ಟೇ ಮಾಡಿದ್ರಿಂದ ಆಗಲ್ಲ ಅಂತ ಗೊತ್ತಾಯಿತು. ಒಂದು 2-3 ದಿನ ಸ್ಟೇ ಮಾಡಿ ಪ್ರಾಪರಾಗಿ ಜಾಗ ನೋಡಿ ಪೊಲೀಸವ್ರ ಹತ್ರ ಎಲ್ಲ ಮಾತಾಡಿ ಏನೋ ಮಾಡಬೇಕಿರುತ್ತೆ. ಬಿಕಾಸ್ ಕಮ್ಮಿನೂ ಬರ್ಬೋದು, ಜಾಸ್ತಿನೂ ಬರ್ಬೋದು. ಕಮ್ಮಿ ಬಂದರೆ ಓಕೆ, ಜಾಸ್ತಿ ಬಂದುಬಿಟ್ರೆ ಪ್ರಾಬ್ಲಮ್ ಆಗುತ್ತಲ್ಲ ಬೇರೆಯವ್ರಿಗೆಲ್ಲ. ಸೊ ಅದಕ್ಕೆ ನೆಕ್ಸ್ಟ್, ನೀವು ಫಾರ್ಮಲ್ಸ್ ಒಂದೇ ಫಿಕ್ಸ್ ಆಗಬೇಡಿ, ಯಾವಾಗಲೂ ಯಾವ ಥರ ಹೋಗಬೇಕು ಆ ಥರ ಡ್ರೆಸ್ ಹಾಕ್ಕೊಳ್ಳಿ, ಒಂದೇ ಫಿಕ್ಸ್ ಆಗಬೇಡಿ. ಸೊ ಐ ಬಿಲೀವ್ ದಿಸ್ ಇಸ್ ಅ ಫೇಸ್. ಸೊ ನಾನು ಒಂದು ಫೇಸಲ್ಲಿ ಬ್ಯಾಗಿ ಆಗ್ತಿದ್ದೆ,
ಆಮೇಲೆ ಒಂದು ಫೇಸಲ್ಲಿ ಟೀ ಶರ್ಟ್ಸ್ ಹಾಕ್ತಿದ್ದೆ. ಈಗ ನನಗಿಷ್ಟ ಆಗ್ತಿದೆ ಫಾರ್ಮಲ್ಸ್ ಹಾಕೋದು. ಸೊ ಐ ಲೈಕ್ ಸೀಯಿಂಗ್ ಮೀ ಇನ್ ಫಾರ್ಮಲ್ಸ್. ಸೊ ಅದಕ್ಕೆ ಇದು ಸ್ವಲ್ಪ ದಿನ ಆಮೇಲೆ ಮತ್ತೆ ಇನ್ನೊಂದು ಸೂಟ್ ಗೀಟಿಗೆ ಶಿಫ್ಟ್ ಆಗ್ಬಿಡ್ತೀನಿ. ಎಲ್ಲೋದ್ರೂ ಸೂಟ್ ಹಾಕೊಂಡು ಹೋಗೋದು. ದಟ್ ಈಸ್ ಮೈ ಗೋಲ್ ಗೈಸ್. ಆ ಥರ ಡ್ರೆಸ್ ಆಗಬೇಕು. ನಿಮಗೆ ರಾಣಿ ತುಂಬ ಕನೆಕ್ಟ್ ಇಲ್ವಾ? ಪ್ಲೀಸ್ ದಿಸ್ ಕ್ವಶನ್ ಆಸ್ಕ್ ಇನ್ ಯೂಟ್ಯೂಬ್. ರಾಣಿ ನಮ್ಮ ಮನೇಲಿ ಎಲ್ರಿಗೂ ಕನೆಕ್ಟೆಡು, ನನಗೂ ಕನೆಕ್ಟೆಡ್. ಬಟ್ ನಾನು ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗಲ್ಲ, ಬಿಕಾಸ್ ನನಗೆ ಭಯ. ವೆನ್ ಐ ಗೆಟ್ ಕನೆಕ್ಟೆಡ್ ಅವ್ರನ್ನ ಕಳ್ಕೊಂಡಾಗ ನಂಗೆ ಸ್ವಲ್ಪ ತಡ್ಕೊಳಕ್ಕಾಗಲ್ಲ. ಆ ಥರ ನಮ್ಮ ಮನೆಯವರು ಎಲ್ಲರೂ ಹಂಗೇನೆ. ನಾನು ಕನೆಕ್ಟ್ ಆಗಿ ಎಲ್ಲರೂ ಕನೆಕ್ಟ್ ಆಗಿಬಿಟ್ಟು ಅಂಥ ಪರಿಸ್ಥಿತಿ ಬಂದಾಗ ನಾನು ಕಂಟ್ರೋಲ್ ಮಾಡಬೇಕಲ್ಲ, ಹ್ಯಾಂಡಲ್ ಮಾಡಬೇಕಲ್ಲ ಅನ್ನೋದೊಂದು ತಲೆಯಿದೆ ಆವಾಗಿಂದನು. ನೆಕ್ಸ್ಟ್ ಬ್ರೋ, ನೀವು ಸೂಪರಾಗಿ ವ್ಲಾಗ್ ಮಾಡ್ತೀರಾ, ಯಾಕೆ ಆ್ಯಕ್ಟರ್ ಆಗಬಾರ್ದು? ನೀವು ಸೂಪರಾಗಿ ವ್ಲಾಗ್ ಮಾಡ್ತೀವಿ ಅಂದಮೇಲೆ ವ್ಲಾಗೇ ಮಾಡೋಣ, ಆ್ಯಕ್ಟರ್ ಆಗಬೇಕು. ಸೂಪರಾಗಿ ಆ್ಯಕ್ಟ್ ಮಾಡೋರು ಆ್ಯಕ್ಟರ್ ಆಗಬೇಕು, ಕರೆಕ್ಟ್ ಅಲ್ವಾ? ನೆಕ್ಸ್ಟ್, ಗೋಯಿಂಗ್ ಥ್ರೂ ವೆರಿ ಡಾರ್ಕ್ ಫೇಸ್ ಆಫ್ ಲೈಫ್ ಆ್ಯಂಡ್ ಹ್ಯಾವ್ ಬೀನ್ ಕನ್ಫ್ಯೂಸ್ ಟು ಚೂಸ್ ಎ ಕೆರಿಯರ್ ಪಾತ್, ನೀಡ್ ಸಮ್ ಅಡ್ವೈಸ್. ಟೇಕ್ ಟೈಮ್ ಆ್ಯಂಡ್ ಒಬ್ಬರೇ ಸ್ವಲ್ಪ ಟೈಮ್ ತೊಗೊಂಡು ಥಿಂಕ್ ಮಾಡಿ, ಏನು ಮಾಡಬೇಕು ನಾನು, ಏನು ಮಾಡಿದ್ರೆ ದುಡ್ಡು ಜಾಸ್ತಿ ಇದೆ, ಏನು ಮಾಡಿದ್ರೆ ನಾನು ಖುಷಿಯಾಗಿರ್ತೀನಿ ಅಂತ. ದಟ್ ಈಸ್ ದ ಮಂತ್ರ ಅಷ್ಟೇ, ಬೇರೆ ಏನಿಲ್ಲ. ನೀವೇ ಫಿಗರ್ ಔಟ್ ಮಾಡಬೇಕು. ಯಾರು ಏನು ಹೇಳಿ ಪಾಯಿಂಟ್ ಇಲ್ಲ. ನೀನು ಇದನ್ನು ಮಾಡು ಲೈಫಲ್ಲಿ ಚೆನ್ನಾಗಿ ಆಗ್ತೀಯಾ ಅಂಥೇಳಿ ಯಾರೋ ಹೇಳಿ ಅವ್ರ ಮಾತು ಕೇಳಿ ಮಾಡೋ ಆಗಿದ್ದರೆ ಜನ ಎಲ್ಲೆಲ್ಲೋ ಹೋಗ್ಬಿಟ್ಟಿರೋದು. ಬ್ರೋ, ಐ ಆಮ್ ಸ್ಟಾರ್ಟಿಂಗ್ ಮೈ ಟ್ರಾನ್ಸ್ಫಾರ್ಮೇಷನ್ ಜರ್ನಿ ಫ್ರಮ್ ನೆಕ್ಸ್ಟ್ ವೀಕ್, ಪ್ಲೀಸ್ ಗಿವ್ ಮಿ ಸಮ್ ಇಂಪಾರ್ಟೆಂಟ್ ಟಿಪ್ಸ್. ಡಯಟ್ನ ಸ್ಟ್ರಿಕ್ಟಾಗಿಡಿ, ಅದು ಬಿಟ್ಟರೆ ಬೇರೆ ಏನು ಟಿಪ್ಸ್ ಇಲ್ಲ. ಡಯಟ್ನ ಸ್ಟ್ರಿಕ್ಟಾಗಿಡಿ. ಆ್ಯಂಡ್ ಮೈಂಡ್, ನಿಮ್ಮ ಮುಂದೆ ನಿಮ್ಮ ಫೇವ್ರೇಟ್ ಊಟ ತಂದಿಟ್ರು ಬೇಡ ಅಂತೇಳೋ ಅಷ್ಟು ಮೈಂಡ್ ಸ್ಟ್ರಾಂಗ್ ಮಾಡ್ಕೋಬೇಕಷ್ಟೆ. ವೈ ವೇರ್ ಯು ಡಿಪ್ರೆಸ್ಡ್? ಐ ವಾಸ್ ಇನ್ ಟು ಡಿಪ್ರೆಷನ್. ನಾನು ಥೆರಪಿಸ್ಟ್ ಹತ್ರ ಹೋಗ್ತಿದ್ದೆ. ಐ ಸ್ಪೆಂಡ್ ಆಲ್ಮೋಸ್ಟ್ ಲ್ಯಾಕ್ಸ್ ಆಫ್ ರುಪೀಸ್ ಥೆರಪಿಗೆ ಅಂತ. ದಿನ ಹೋಗಿ ಥೆರಪಿ ಮುಂದೆ ಕೂತ್ಕೊಂಡು ಅಳೋದು. ಆ್ಯಂಡ್ ಸ್ಲೀಪಿಂಗ್ ಪಿಲ್ಸ್ ತೊಗೋತಿದ್ದೆ 3-4 ಮಂತ್ಸ್ವರೆಗೂ. ಸ್ಲೀಪಿಂಗ್ ಪಿಲ್ ಇಲ್ಲ ಅಂದರೆ ನಿದ್ದೆ ಬರ್ತಿರಲಿಲ್ಲ, ಆ್ಯಂಗ್ಷಿಯಸ್ ಫೀಲ್ ಆಗೋದು. ಸ್ಲೀಪಿಂಗ್ ಪಿಲ್ ಇಲ್ಲದೆ ಮಲ್ಕೊಳಕ್ಕಾಗ್ತಿರ್ಲಿಲ್ಲ. ಸ್ಲೀಪಿಂಗ್ ಪಿಲ್ ತೊಗೊಂಡು ಮಲ್ಕೊಂಡ್ರೂ ಭಯ ಫೀಲ್ ಆಗೋದು. ತುಂಬ ಗಾಬರಿ ಫೀಲ್ ಆಗೋದು. ಐ ಫೀಲ್ ದಟ್ ಈಸ್ ವಾಟ್ ಐ ಫೀಲ್ ಇಸ್ ಡಿಪ್ರೆಷನ್ ಫಾರ್ ಮೀ. ಡಿಪ್ರೆಷನ್ ರಿಯಲ್ ಮೀನಿಂಗ್ ನನಗೆ ಗೊತ್ತಿಲ್ಲ, ಬಟ್ ದಿಸ್ ಇಸ್ ವಾಟ್ ಐ ವೆಂಟ್ ಥ್ರೂ. ಸ್ಲೀಪಿಂಗ್ ಪಿಲ್ ಅಂತ ತೊಗೊಂಡು ನನಗಿದು ಬೇಡ ಅಂದಾಗ ಇನ್ನೊಂದು ಕೊಡೋರು, ಅದನ್ನು ತೊಗೋತಿದ್ದೆ. ಇದು ಕಮ್ಮಿ ಡೋಸ್ ತೊಗೊಳ್ಳಿ ಅಂತ. ಸೊ ಈ ಥರ ಎಲ್ಲ ಆಗೋಗಿತ್ತು. ಬಟ್ ಐ ನೆವರ್ ಶೋಡ್ ಇಟ್ ಇನ್ ಮೈ ವ್ಲಾಗ್. ನನ್ನ ವ್ಲಾಗ್ಗೆ ಎಫೆಕ್ಟ್ ಆಗೋಕ್ಕೆ ಬಿಡಲಿಲ್ಲ. ನಾನು ವ್ಲಾಗ್ ಮಾಡಿದೆ ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಅಬೌಟ್ ಮೈ ಸೆಲ್ಫ್ ದಟ್ ಐ ಡಿಂಟ್ ಗಿವ್ ಅಪ್ ಇನ್ ದಟ್ ಮೂಮೆಂಟ್. ನನ್ನ ಲಾಸ್ಟ್ ಫೆಬ್ಬಿಂದ ಒಂದಷ್ಟು 6 months ಏನಿತ್ತು, ದಟ್ ವಾಸ್ ಮೈ ವರ್ಸ್ಟ್ ಪೀರಿಯಡ್ ಆಫ್ ಮೈ ಲೈಫ್. ಸೊ ಆ ಪೀರಿಯಡಲ್ಲಿ ನಾನು ನನ್ನ ವ್ಲಾಗ್ನ ಗಿವ್ ಅಪ್ ಮಾಡಿಲ್ಲ ಅನ್ನೋದು ನನಗೆ ತುಂಬ ಖುಷಿ ಇದೆ. ಬ್ರೋ, ವಾಟ್ಸ್ ಯುವರ್ ಮೈಂಡ್ ವೆನ್ ಯು ಸ್ಟಾರ್ಟ್ ದ ಯೂಟ್ಯೂಬ್ ಜರ್ನಿ, ಮನಿ ಆರ್ ಫೇಮ್? ಪ್ಲೀಸ್ ಎಕ್ಸೆಪ್ಟ್ ದಿಸ್. ಇಟ್ ವಾಸ್ ನೆವರ್ ಅಬೌಟ್ ಮನಿ ವೆನ್ ಇಟ್ ಕಮ್ಸ್ ಟು ಯೂಟ್ಯೂಬ್. 6 months ನಾನು ಡೈಲಿ ವ್ಲಾಗ್ ಮಾಡುವಾಗ ಮಾನಿಟೈಸೇ ಮಾಡಿಲ್ಲ. ನಾನು ಆನೇ ಮಾಡಿದ ರೆವೆನ್ಯೂನ. ನನಗೆ ಗೊತ್ತಿರಲಿಲ್ಲ ಹಿಂಗೆಲ್ಲ ಮಾಡ್ಬೋದು ಅಂತ. ನಾನು ಬರೀ ಜನ ನನ್ನ ವ್ಲಾಗ್ಸ್ ನೋಡಬೇಕು, ವ್ಲಾಗ್ ಹಾಕಬೇಕು ನಾನು ಅನ್ನೋದೊಂದಿತ್ತಷ್ಟೇ. ನನಗೆ ಆಮೇಲೆ ಒಂದು ಯೂಟ್ಯೂಬ್ ಟೀಮ್ ಸಿಕ್ಕಿದಾಗ ಯೂಟ್ಯೂಬ್ ಟೀಮವ್ರು ನನಗೆ ಹೇಳ್ಕೊಟ್ರು ಹಿಂಗೆ ರೆವೆನ್ಯೂ ಆನ್ ಮಾಡೋದು ಹಿಂಗೆ ಅಂತ. ಅವಾಗ ಗೊತ್ತಾಯಿತು, ಹಿಂಗೆಲ್ಲ ದುಡ್ಡು ಬರುತ್ತಾ ಯೂಟ್ಯೂಬಲ್ಲಿ, ದುಡ್ಡು ಮಾಡ್ಬೋದಾ ಅನ್ನೋದಿಲ್ಲ. ಇಟ್ ವಾಸ್ ನೆವರ್ ಅಬೌಟ್ ಮನಿ, ಇಟ್ ವಾಸ್ ಆಲ್ವೇಸ್ ಅಬೌಟ್ ಪ್ಯಾಷನ್. ಐ ವಾಂಟೆಡ್ ಟು ಪೋಸ್ಟ್ ವ್ಲಾಗ್ಸ್ ಅಷ್ಟೇ. ಐ ಲೈಕ್ ಹೌ ಕಾನ್ಫಿಡೆಂಟ್ಲಿ ಯು ಸ್ಪೀಕ್ ಆನ್ ಯುವರ್ ಓನ್ ಚಾನಲ್, ವಂಡರಿಂಗ್ ವೈ ಯು ಆರ್ ರಿಸರ್ವ್ಡ್ ಆನ್ ಅದರ್ ಚಾನಲ್. ಅಂದರೆ ನಿಮ್ಮ ಚಾನಲ್ ಜಾಸ್ತಿ ಮಾತಾಡ್ತೀರಾ, ಬೇರೆ ಚಾನಲ್ಸಲ್ಲಿ ಯಾಕೆ ಜಾಸ್ತಿ ಮಾತಾಡೋಲ್ಲ ಅಂತ. ಅಂದರೆ ಗೊತ್ತಿಲ್ಲ ಗೈಸ್, ಬೇರೆ ಚಾನಲಲ್ಲಿ ಅವ್ರ ಇಂಪಾರ್ಟೆನ್ಸ್ ಇರಬೇಕು. ನಾವು ಜಾಸ್ತಿ ಮಾತಾಡಿ ನಾವು ಅನ್ನೋ ಥರ ತಪ್ಪು ಅನ್ನೋದು ನನ್ನ ತಲೆಯಲ್ಲಿ ಕೂತಿದೆ ಮೇ ಬಿ. ಅದು ಬಿಟ್ಟರೆ ನಥಿಂಗ್ ಆ್ಯಸ್ ಏನು ಪರ್ಟಿಕ್ಯುಲರ್ ರೀಸನ್ ಇಲ್ಲ. ಮಾತಾಡಬೇಕು ಅಂದಾಗ ನಾನು ಮಾತಾಡ್ತೀನಪ್ಪ. ನೆಕ್ಸ್ಟ್, ವೈ ಸ್ಟಿಲ್ ಯು ಡಿಂಟ್ ಟೇಕನ್ ಸಂಜಯ್ ಫಾರ್ ಇಂಟರ್ನ್ಯಾಷನಲ್ ಟ್ರಿಪ್? ಯು ಹ್ಯಾವ್ ಫರ್ಗಾಟನ್ ಯುವರ್ ಪ್ರಾಮಿಸ್. ನಾನೇ ಹೋಗಿಲ್ಲ. ಹೋದರೆ ಅವನ್ನ ಕರ್ಕೊಂಡು ಹೋಗೋಕ್ಕೆ. ನಾನು ಹೋದರೆ ಆಬ್ವಿಯಸ್ಲಿ ಅವ್ನು ಬಂದೇ ಬರ್ತಾನೆ. ಈ ಸರಿ ಫಿಕ್ಸು. ಅವ್ನು ಪಾಸ್ಪೋರ್ಟ್ ಎಲ್ಲ ರೆಡಿ ಆಗಿಬಿಟ್ಟಿದೆ. ನಾನು CC ಫಿಕ್ಸು. ಬಟ್ ನೋಡುವ ಏನಾಗುತ್ತೆ. ಅವ್ರ ಗರ್ಲ್ ಫ್ರೆಂಡ್ ಎಲ್ಲ ಇದ್ದಾರಲ್ವಪ್ಪ, ಯೋಚನೆ ಮಾಡಬೇಕು. ಅವರು ತಾಯ್ನಾಡಿಗೆ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ ಅವನ್ನ. ತಾಯ್ನಾಡಿಗೆ ಕರ್ಕೊಂಡೋಗಿ ತಾಯ್ನಾಡು ಮಸಾಜ್ ಮಾಡೋಣ ಅಂತ. ನೋಡೋಣ ಒಪ್ಕೋತಾರ ಅಂತ. ಮೈ ಸೆಲ್ಫ್ ನಾಗಾರ್ಜುನ್, ಗಿವ್ ಮಿ ಒನ್ ಸಜೆಷನ್ ಫಾರ್ ಮಿಡಲ್ ಕ್ಲಾಸ್ ಫಾರ್ ಬಾಯ್ಸ್ ಫಾರ್ ಟೇಕ್ ಕೇರ್ ಆಫ್ ದೇರ್ ಫ್ಯಾಮಿಲಿ ಲೈಕ್ ಯು. ಜಸ್ಟ್ ವರ್ಕ್ ಸ್ಮಾರ್ಟ್ ಆ್ಯಂಡ್ ಸುಮ್ಮನೆ ಜನರನ್ನು ಫಾಲೋ ಮಾಡಬೇಡಿ. ಯಾವುದೋ ಜನ ಎಲ್ಲೋ ದುಡ್ಡು ಮಾಡ್ತಿರೋ, ನೀವು ಅದನ್ನೇ ಮಾಡಿದ್ರೆ ದುಡ್ಡು ಮಾಡ್ಬೋದು. ಫಸ್ಟ್ ಥಿಂಗು ನಿಮ್ಮ ಫ್ರೆಂಡ್ ಸರ್ಕಲ್ ಚೆನ್ನಾಗಿದೆಯಾ ನೋಡಿ. ಸೆಕೆಂಡ್ ಥಿಂಗು ನಿಮ್ಮ ಫ್ಯಾಮಿಲಿ ನೋಡ್ಕೊಳ್ಳೋಕ್ಕೆ, ಇದೆಲ್ಲ ಇಂಪಾರ್ಟೆಂಟು. ಫ್ರೆಂಡ್ ಸರ್ಕಲ್ ಚೆನ್ನಾಗಿದೆ ನೋಡಿ. ಏನು ಮಾಡ್ತಿದ್ದೀರಾ ಅದು ನಿಮ್ಮ 2 years ಆದಮೇಲೆ ಈಗ ಮಾಡ್ತಿರೋ ವರ್ಕು ವ್ಯಾಲ್ಯೂ ಇರುತ್ತಾ ಅಂತ ನೋಡಿ. ಸೊ ಆಲ್ ದಿಸ್ ವಿಲ್ ಮ್ಯಾಟರ್. ಅದು ಬಿಟ್ಟರೆ ವರ್ಕ್ ಆನ್ ಯುವರ್ ಸೆಲ್ಫ್ ಬ್ರೋ. ಮೆಂಟಲಿ ಬಿ ಸ್ಟ್ರಾಂಗ್. ಆ್ಯಂಡ್ ನೀವು ಸರಿ ಇದ್ದರೆ ಮೆಂಟಲಿ, ಆವಾಗ ನೀವು ನಿಮ್ಮ ಫ್ಯಾಮ್ಲಿಗೆ ಚೆನ್ನಾಗಿ ಒಳ್ಳೆ ಲೈಫ್ ಪ್ರೊವೈಡ್ ಮಾಡ್ಬೋದು. ಸೊ ಇಟ್ಸ್ ಆಲ್ ಅಬೌಟ್ ಮೆಂಟಲ್ ಹೆಲ್ತ್. ಬಬ್ಲು ವಿಡಿಯೋ ಮಾಡ್ತಿರಲ್ಲ, ನಿಮ್ಮ ಅಪ್ಪ ಅಮ್ಮ ಹೇಗೆ ರಿಯಾಕ್ಟ್ ಮಾಡ್ತಾರೆ? ನೀವು ಅವ್ರಿಗೆ ಬಬ್ಲು ವಿಡಿಯೋ ತೋರಿಸ್ತೀರಾ? ನಾನು ಸ್ಟಾರ್ಟ್ ಮಾಡಿದಾಗ, ಇವಾಗ ಮಾಡ್ತಿಲ್ಲ ಬಬ್ಲು ವಿಡಿಯೋ, ತುಂಬ ದಿನ ಆಯಿತು. ಬಟ್ ಸ್ಟಾರ್ಟ್ ಮಾಡಿದಾಗ
ಐ ಡೋಂಟ್ ನೋ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಅಪ್ಪ ಅಮ್ಮ ಏನು ಅನ್ಕೋತಾರೆ ಅಂತ ಯೋಚನೆ ಮಾಡಿಲ್ಲ. ಬಿಕಾಸ್ ಕಾಂಟೆಂಟ್ ಮಾಡಬೇಕು ಅಂತ ಕಾಂಟೆಂಟ್ ಮಾಡಿದ್ದೆ ಅಷ್ಟೇ. ನಾನು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ, ನನ್ನ ಅಪ್ಪ ಅಮ್ಮನೂ ನನಗೇನು ಅದ್ರ ಬಗ್ಗೆ ನಮ್ಮ ಅಮ್ಮ ಅಪ್ಪ ಬಂದು ಏನಕ್ಕೆ ಈಗ ಮಾಡ್ತೀಯಾ, ಆ ಕಾಂಟೆಂಟ್ ಏನು ಮಾಡ್ತೀಯ ಅಂತ ಯಾವತ್ತೂ ಮಾತಾಡಿಲ್ಲ. ನನ್ನ ಹಳೆ ಒಂದು Q&A ವಿಡಿಯೋ ನೋಡ್ರೆ ನಮ್ಮ ಅಪ್ಪ ಅಮ್ಮ ಜೊತೆ, ಅದ್ರಲ್ಲಿ ನಮ್ಮ ಅಪ್ಪನೇ ಹೇಳ್ತಾರೆ ಜನರಿಗೆ ಇಷ್ಟ ಆಗ್ತಿದೆ ಅದಕ್ಕೆ ಅವ್ನು ಮಾಡ್ತಿದ್ದಾನೆ, ಅದರಲ್ಲೇನು ತಪ್ಪಿಲ್ಲ ಅಂತ ಅಷ್ಟೇ. ಈಗ ಸದ್ಯಕ್ಕೆ ಬಬ್ಲು ವಿಡಿಯೋ ಬಿಟ್ಟಿದ್ದೀನಿ ಬಿಕಾಸ್ ನನ್ನ ಸ್ವಲ್ಪ ಫ್ಯಾಮಿಲಿ ಆಡಿಯನ್ಸ್ ಇದ್ದಾರೆ. ಅವರು ಫ್ಯಾಮಿಲಿ ಕಾಂಟೆಂಟು ಆ್ಯಂಡ್ ನನ್ನ ಒಂದು ಬೇರೆ ರೀತಿಯಲ್ಲಿ ನೋಡ್ತಾರೆ. ಸೊ ಅದಕ್ಕೆ ಹ್ಯಾಡ್ ಟು ಸ್ಕಿಪ್ ಬಬ್ಲು ಫ್ಯಾನ್ಸ್ ಇದ್ದಾರೆ ಈಗಲೂ. ರೋಡಲ್ಲಿ ಸಿಕ್ಕರೆ ಬಬ್ಲು ವಿಡಿಯೋ ಮಾಡಿ ಅಂತಾರೆ. ಬಟ್ ನೋಡುವ, ಒಂದು ಮುಂದೇನಾದ್ರು ಪ್ಲ್ಯಾನ್ ಮಾಡುವ ಬಬ್ಲು ವಿಡಿಯೋ ದೊಡ್ಡದಾಗಿ. ವಿಲ್ ಯು ಎಂಟರ್ ಸ್ಯಾಂಡಲ್ವುಡ್ ಚಾನ್ಸ್ ಗಿವನ್ ಇನ್ ಮೂವೀಸ್? ಸ್ಕಿಪ್. ಇದು ನಾನು ಹೇಳಿದೆ ಇಲ್ಲ, ಈಗ ಸದ್ಯಕ್ಕೆ ಆ ಥರ ಪ್ಲ್ಯಾನ್ಸ್ ಇಲ್ಲ. ಇವಾಗ ನೀವು ಎಷ್ಟು ಜನಕ್ಕೆ ಪ್ರಪೋಸ್ ಮಾಡಿದ್ದೀರಾ? ನಾನು ಇದುವರೆಗೂ ಯಾರಿಗೂ ಪ್ರಪೋಸ್ ಮಾಡಿಲ್ಲ. ಮೇ ಮಾಡೋ ಟೈಮ್ ಬಂದಿದೆ ಈಗ. ವಾಟ್ ಈಸ್ ಯುವರ್ ನೆಕ್ಸ್ಟ್ ಟಾರ್ಗೆಟ್ ಬ್ರೋ? ವಾಟ್ ಡೂ ಯು ವಾಂಟ್ ಟು ಅಚೀವ್? ಹೇಳಿದ್ನಲ್ಲ 30 years ಅಷ್ಟರಲ್ಲಿ ರಿಟೈರ್ ಆಗಬೇಕು. ಆ್ಯಂಡ್ ಗೈಸ್, ನಾನು ಮುಂಚೆ ಅನ್ಕೋತಿದ್ದೆ ಲೈಫ್ ಅಂದರೆ ಪ್ರೈವೇಟ್ ಜೆಟ್ಟು, ಪ್ರೈವೇಟ್ ಯಾಟು, ಅದು ಇದು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು. ಇಲ್ಲ ಗೈಸ್, ಇಲ್ಲ, ಅಷ್ಟೆಲ್ಲ ಇಲ್ಲ ಗೈಸ್. ದುಡ್ಡು ಮಾಡಬೇಕು. ಆ್ಯಂಡ್ ಬರೀ ದುಡ್ಡು ಮಾಡೋದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಫ್ಯಾಮ್ಲಿ ಜೊತೆನೂ ಟೈಮ್ ಸ್ಪೆಂಡ್ ಮಾಡಬೇಕು. ಆ್ಯಂಡ್ ನಮಗೆ ಯಾರು ಪಾರ್ಟ್ನರ್ ನಂಬ್ಕೊಂಬರ್ತಾರೆ ಅವ್ರ ಜೊತೆನೂ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಬೇಕು. ಬರೀ ದುಡ್ಡು ಮಾಡ್ಕೊಂಡು ಹೋದರೆ ಎಲ್ಲರೂ ಕಳ್ಕೊಂಬಿಟ್ಟಿರ್ತೀವಿ. ಆ್ಯಂಡ್ ನಾವು ದುಡ್ಡು ಇಟ್ಕೊಂಡು ಒಬ್ಬರೇ ಇರಬೇಕಾಗುತ್ತೆ. ಸೊ ಐ ಹ್ಯಾವ್ ಲರ್ನ್ ದಿಸ್ ಲೆಸನ್ ದಟ್ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಪೀಪಲ್ ಅರೌಂಡ್ ಮೀ ಆ್ಯಂಡ್ ಆಲ್ಸೋ ಫೋಕಸ್ ಆನ್ ಮೇಕಿಂಗ್ ಮನಿ. ದಿಸ್ ಈಸ್ ದ ಗೋಲ್. ಗಿವ್ ಅ ಬ್ರೀಫ್ ಕ್ಯಾರೆಕ್ಟರ್ ಸ್ಕೆಚ್ ಅಬೌಟ್ ಯುವರ್ ಡ್ರೀಮ್ ಗರ್ಲ್. ನನಗೆ ರೀಸೆಂಟಾಗಿ ಕೇಳಿದಾಗ ಡ್ರೀಮಲ್ಲಿ ಗರ್ಲ್ಸೇ ಬರ್ತಿಲ್ಲ ಅಂದಿದೆ, ಇವಾಗ ಬರ್ತಿದ್ದಾರೆ. ಸೊ ಡ್ರೀಮ್ ಗರ್ಲ್ ಬಂದು ಫಸ್ಟು ಸಾಫ್ಟ್ ಸ್ಪೋಕನ್ ಆಗಿರಬೇಕು. ಅಂದರೆ ಜಾಸ್ತಿ ರಫ್ ಆಗೆಲ್ಲ ಮಾತಾಡಬಾರ್ದು. ನಾವು ಸಾಫ್ಟು, ಅವರು ಸಾಫ್ಟಾಗಿರಬೇಕು. ಅದು ಬಿಟ್ಟರೆ ನಾವು ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೋಬೇಕು, ಆಯಿತಾ? ನಮ್ಮ ಅಪ್ಪ ಅಮ್ಮ ಅವ್ರ ಅಪ್ಪ ಅಮ್ಮ ಆಗಿರಬೇಕು. ಆಮೇಲೆ ಅವ್ರ ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮ ಥರ ನಾವು ಟ್ರೀಟ್ ಮಾಡ್ತೀವಿ, ಆಯಿತಾ? ಅಂದರೆ ನಾನು ಹೇಳ್ತಾ ಇದ್ದೀನಿ ಅದೆಲ್ಲ ನಾವು ಹಂಗೆ ಮಾಡ್ತೀವಿ ಅಂತಲೇ ಅರ್ಥ. ಆಮೇಲೆ ನೀವು ಬಂದು ಕಾಮೆಂಟ್ ಆಗ್ಬಿಡು, ನೀವು ಹಂಗೆ ಆಗ್ಬಿಡು ಅಂತಲ್ಲ, ಆಯಿತಾ? ಆಮೇಲೆ ನೋಡೋಕ್ಕೆ ಕ್ಯೂಟಾಗಿರಬೇಕು. ಆಮೇಲೆ ಅರ್ಥ ಮಾಡ್ಕೋಬೇಕು ನಾವಿರೋ ಪ್ರೊಫೆಷನ್ಗೆ, ನಾವಿರೋ ಸ್ಟ್ರೆಸ್ಗೆ ಅವರೊಂದು ಎಕ್ಸ್ಟ್ರಾ ಸ್ಟ್ರೆಸ್ ಆಗಬಾರ್ದು. ನಾವು ಮನೆಗೆ ಬರೋಕ್ಕೆ ವೆಯ್ಟ್ ಮಾಡಬೇಕು. ನಮ್ಮ ಮನೇಲಿ ನಮ್ಮ ಹೆಂಡತಿ ಕಾಯ್ತಿದ್ದಾಳೆ, ನಮ್ಮ ಅಪ್ಪ ಅಮ್ಮ ಕಾಯ್ತಿದ್ದಾರೆ, ಮನೆಗೆ ಹೋಗ್ಬೇಕಪ್ಪ ಅನ್ನೋ ಆ ಫೀಲಿಂಗ್ ಇರಬೇಕು ನಮಗೆ. ಅಯ್ಯೋ ಮನೆಗೆ ಹೋಗ್ಬೇಕಲ್ಲಪ್ಪ ಅನ್ನೋ ಫೀಲಿಂಗ್ ಬರೋ ಥರ ಮಾಡಬಾರ್ದು ಹೆಂಡತಿ ಆದವರು. ಆ್ಯಂಡ್ ದಟ್ಸ್ ಇಟ್. ಆ್ಯಂಡ್ ಶಿ ಹ್ಯಾಸ್ ಟು ಮೇಕ್ ಮೀ ಫೀಲ್ ದಟ್ ಯು ಆರ್ ಮೈನ್ ಆ್ಯಂಡ್ ಬಿ ಕಾನ್ಫಿಡೆಂಟ್ ಅಬೌಟ್ ದಟ್ ಥಿಂಗ್. ಆ್ಯಂಡ್ ನಂಬಿಕೆ ಉಳಿಸ್ಕೋಬೇಕು. ಮೇನ್ ನಂಬಿಕೆ ಉಳಿಸ್ಕೋಬೇಕು. ನಮಗೂ ಟ್ರಸ್ಟ್ ಮಾಡಬೇಕು, ನಾವು ಅವ್ರನ್ನ ಟ್ರಸ್ಟ್ ಮಾಡೋ ಥರ ಮಾಡ್ಕೋಬೇಕು ಅಷ್ಟೇ. ನೆಕ್ಸ್ಟ್, ಶ್ರವಣ್ ಬ್ರೋ ಗರ್ಲ್ ಫ್ರೆಂಡ್ ಆಗಿ 24 hours ಆ್ಯಕ್ಟ್ ಮಾಡಿ ವ್ಲಾಗ್ ಮಾಡಿ. ಸೊ ಸಖತ್ತಾಗಿದೆ, ಕಾಂಟೆಂಟ್ ಮಾಡ್ತೀನಿ ಶ್ರವಣ್ ಬ್ರೋ ಗರ್ಲ್ ಫ್ರೆಂಡ್ ಆಗಿ. ಮೀಟಪ್ ಯಾವಾಗ? ವೆರಿ ಸೂನ್. ನಿಮ್ಮ ಕಾರ್ನ ಎಷ್ಟು ಅಂತ ಡ್ಯಾಮೇಜ್ ಮಾಡ್ತೀರಾ? ಡ್ಯಾಮೇಜ್ ಮಾಡಬೇಕು ಅಂತ ಕಾರ್ನ ತೊಗೊಂಡಿಲ್ಲ, ಅದಾಗೆ ಆಗುತ್ತೆ, ಸರಿ ಮಾಡಿಸ್ಬೇಕಷ್ಟೇ ಈಗ. ಸ್ಯಾಮ್ ಅಣ್ಣ, ಲೈಫಲ್ಲಿ ಡಿಸಿಪ್ಲಿನ್ ಹೆಂಗಿರಬೇಕು ಅಂತ ಹೇಳಿ, ಮೋಟಿವೇಶನ್ ಕೊಡಿ ಪ್ಲೀಸ್. ತುಂಬ ಜನ ಇದನ್ನೇ ಕೇಳಿದ್ದೀರಾ. ಡಿಸಿಪ್ಲಿನ್ಡ್ ಆಗಿರೋದು ಹೆಂಗೆ ಅಂದರೆ ನಿಮ್ಮ ಸರ್ಕಲ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಸರ್ಕಲ್ ಹೆಂಗಿದೆ ಆವಾಗ ನೀವು ಡಿಸಿಪ್ಲಿನ್ಡ್ ಆಗಿರ್ತೀರ. ನೀವು ಫುಲ್ ಡಿಸಿಪ್ಲಿನ್ಡ್ ಆಗಿರಬೇಕಪ್ಪ ಅಂತ ಡಿಸೈಡ್ ಮಾಡಿಬಿಟ್ಟು ನಿಮ್ಮ ಪಕ್ಕ ಇರೋನು, ಈಗ ಹೆಂಗೆ ನಾನು ಸಿಗರೇಟ್ ಬಿಡಬೇಕಪ್ಪ ಅಂತ ಡಿಸೈಡ್ ಮಾಡಿರ್ತೀರ. ನಿಮ್ಮ ಪಕ್ಕ ಇರೋನು ಸಿಗರೇಟ್ ಹೊಡಿತಿದ್ರೆ ಒಂದಿನ 2 ದಿನ ಕಂಟ್ರೋಲ್ ಮಾಡ್ತೀರಾ, 3ನೇ ದಿನ ನೀವು ಸಿಗರೇಟ್ ಹೊಡಿತೀರಾ. ಸೊ ಎಲ್ಲೋಯ್ತು ಡಿಸಿಪ್ಲಿನ್? ಸೊ ಪಕ್ಕದಲ್ಲಿರೋನು ಅವನು ನಾನು ಬಿಡಬೇಕು ಅಂತ ಡಿಸೈಡ್ ಮಾಡಿದರೆ ನೀವು ಬಿಡ್ತೀರ, ಅವನು ಬಿಡ್ತಾನೆ. ಸೊ ದಿಸ್ ಈಸ್ ವಾಟ್ ಐ ಟೆಲ್ ಅಬೌಟ್ ಸರ್ಕಲ್. ಎಲ್ಲದಕ್ಕೂ ಸರ್ಕಲ್ ಇಂಪಾರ್ಟೆಂಟು. ನೆಕ್ಸ್ಟು ಬ್ರೋ, ನಿಮ್ಮದು ಸಂಜುದು ಎಷ್ಟು ವರ್ಷ ಫ್ರೆಂಡ್ಶಿಪ್ಪು? ಎಷ್ಟು ವರ್ಷ? 15 ವರ್ಷನಾ? 15 ಆಯಿತಾ? ನಾನು 5th 2 ಸರಿ ಓದಿದ್ದಾಯ್ತಾ. ಒಂದು ಸರಿ ಓದಿದೆ 5th, ಅಲ್ಲಿ ಸ್ಕೂಲ್ ಟಾಪರ್ ಆಗಿಬಿಟ್ಟಿದ್ದೆ 5th. ಅಲ್ಲಿದ್ದಿದ್ದೆ 7 ಜನ ಸ್ಟೂಡೆಂಟ್, ಅದ್ರಲ್ಲಿ ನಾನು ಟಾಪರು. ನಮ್ಮ 7 ಜನರಲ್ಲಿ ಇವ್ನು ಟಾಪರ್ ಬಂದವನೇ ಅಂದರೆ ಇವ್ನು ಚೆನ್ನಾಗಿ ಓದಿಲ್ಲ. ಬೇರೆ ಸರಿ ಮತ್ತೆ 5th ಓದ್ಸೋಣ ಅಂತ 5th ಓದಿಸಿದ್ರು. ಆ್ಯಂಡ್ ನನ್ನ ಪುಣ್ಯ ಅದನ್ನು ಮಾಡಿದ್ದಕ್ಕೆ ನನಗೆ ಸಂಜೆ ಸಿಕ್ಕಿದ್ದು. ನಾನು ಅವಾಗ ಅವ್ನು 5th ನಾನು 6th ಆಗಿರೋ ನನ್ನ ಪ್ರಕಾರ ಸಂಜೆ ನಂಗೆ ಸಿಗ್ತಿರಲಿಲ್ಲ. ಸಂಜೆ ಇವತ್ತು ನಾನು ಸಂಜೆಗೆ ಬೆಸ್ಟ್ ಫ್ರೆಂಡು, ಸಂಜೆ ನನ್ನ ಬೆಸ್ಟ್ ಫ್ರೆಂಡ್ ಅಂದರೆ ನಮ್ಮ ಅಮ್ಮ ಮಾಡಿದ್ದು ಒಂದು ಡಿಸಿಷನ್. ಸೊ ಎವ್ರಿ ಡಿಸಿಷನ್ ಮ್ಯಾಟರ್ಸ್ ನೋಡಿ. ಕ್ರೇಜಿ ಅಲ್ಲ ಬ್ರೋ? ನೀವು ಮಾಡೋ ಒಂದೊಂದು ವಿಡಿಯೋ ನೋಡ್ತೀನಿ, ಆದರೆ ನಿಮ್ಮ ಹಾರ್ಡ್ ವರ್ಕ್ ಟು ಫೈಂಡ್ ಕಾಂಟೆಂಟ್ ಇದೆಯಲ್ಲ, ಅದಕ್ಕೆ ಬಿಗ್ ಸಲ್ಯೂಟ್. ಥ್ಯಾಂಕ್ ಯು ಬ್ರೋ. ನಿಮಗೆ ಬೆಸ್ಟ್ ಆ್ಯಂಡ್ ಸಪೋರ್ಟಿವ್ ಸಿಬ್ಲಿಂಗ್ ಸಿಕ್ಕಿದ್ದಾರೆ, ನಿಜ. ಥ್ಯಾಂಕ್ ಯು. ವಾಟ್ಸ್ ಯುವರ್ ಪ್ಲ್ಯಾನ್ ಫಾರ್ ವ್ಯಾಲೆಂಟೈನ್ ಡೇ ಬ್ರೋ? ಅದ್ರ ಮೇಲೆ ಆ ಡೇ ಮೇಲೆಲ್ಲ ನಂಬಿಕೆ ಇಲ್ಲ ಸದ್ಯಕ್ಕೆ. ನಮ್ಮ ಸ್ಕೋಡಿ ಬಾಡಿ ಡೆಲಿವರಿ ಇದೆಯಲ್ಲ, ಅದೇ ಪ್ಲ್ಯಾನ್ ವ್ಯಾಲೆಂಟೈನ್ಸ್ ಡೇಗೆ. ಯಾಕೆ ಲವ್ ಅಂದರೆ ಅಷ್ಟು ಭಯ ಪಡ್ತೀರಾ? ಬಿಕಾಸ್ ಲವ್ ಅಂದರೆ ಭಯ ಯಾಕೆ ಅಂದರೆ ಒಂಚೂರು ಭಯ ಇದೆ, ಬಿಕಾಸ್ ಆಫ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ವಾಟ್ ಐ ವೆಂಟ್ ಥ್ರೂ. ಸೊ ಅದಕ್ಕೆ ಸ್ವಲ್ಪ ಭಯ ಇದೆ, ಸ್ವಲ್ಪ ಜಾಸ್ತಿನೇ ಭಯ ಇದೆ. ಬ್ರೋ, ನಿಮ್ಮ ಲೈಫಲ್ಲಿ ಮೋಸ್ಟ್ ಟ್ರಸ್ಟೆಡ್ ಪರ್ಸನ್ ಯಾರು? ಫಸ್ಟು ನಮ್ಮ CC, ಆಯಿತಾ? ಆಮೇಲೆ ನನ್ನ ಫ್ಯಾಮ್ಲಿ ಬರುತ್ತೆ, ಫ್ಯಾಮ್ಲಿ CC, ಫ್ಯಾಮ್ಲಿಯಲ್ಲೇ ಇನ್ಕ್ಲೂಡ್ ಆಗಿರೋ CC. ಸೊ ದಿಸ್. ಆ್ಯಂಡ್ ನನ್ನ ಫ್ರೆಂಡ್ಸಿಗೆ ಯಾರೇ ಇದ್ದರೂ ಐ ಟ್ರಸ್ಟ್ ದೆಮ್. ವರುಣ್ ಮತ್ತು ಶ್ರವಣ್ ಬ್ರೋ, ಸೊ ಐ ಟ್ರಸ್ಟ್ ದೆಮ್. ಯಾ. ಆ್ಯಂಡ್ ನಮ್ಮ ಟೀಮಿಗೆ ಫ್ಯಾಮ್ಲಿ ಆಗಿಬಿಟ್ಟಿದೆ, ಸೊ ಐ ಟ್ರಸ್ಟ್ ದೆಮ್ ಟು.
ವಾಟ್ ಮೇಕ್ಸ್ ಯು ಇನ್ಸ್ಪೈರ್ ನೌ ಡೇಸ್? ಯು ಜಸ್ಟ್ ಲುಕ್ ಆಸಮ್ ನೌ ಡೇಸ್ ಆ್ಯಂಡ್ ಕೀಪ್ ರಾಕಿಂಗ್ ಆ್ಯಂಡ್ ಕೀಪ್ ಎಂಟರ್ಟೈನಿಂಗ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇನ್ಸ್ಪೈರ್ ಆಗಿ ಏನಿರುತ್ತೆ ಅಂದರೆ, ಈ ಥರ ಕಾಮೆಂಟ್ಸ್ ಬಂದಾಗ ನೀವು ಚೆನ್ನಾಗಿ ಕಾಣ್ತಿದ್ದೀರಾ, ಚೇಂಜ್ ಆಗಿದ್ದೀರಾ ಅಂದಾಗೆಲ್ಲ ಖುಷಿ ಆಗುತ್ತೆ, ಅಂದರೆ ಒಳ್ಳೆ ರೀತಿಲಿ. ಬ್ರೋ, ನೀವು ಸಿ ಶಾ ಶಾ ಅಂತಿರಲ್ಲ, ಅದ್ರ ಏನು ಕ್ಲಾರಿಟಿ ಕೊಡಿ. ಜನ ಶಾ ಅಂದರೆ ಅದು ಬೇರೆ ಥರ ಅಂದ್ಕೊಂಬಿಟ್ಟಿದ್ದಾರೆ, ಆ ಥರ ಶಾ ಅಲ್ಲ ಅದು. ಸೊ ಶಾ ಅಂದರೆ ಶಹನ್ ಶಾ ಅಂತೆಲ್ಲ ಅಂತಾರಲ್ಲ, ಆ ಥರ ಶಾ ನಮ್ಮ ಕ್ಲಾಸಲ್ಲಿ ಒಂದಷ್ಟು ಜನ ಬಾಯ್ಸ್ ಎಲ್ಲ ಯೂಸ್ ಮಾಡ್ತಿದ್ವಿ. ಸೊ ಅದು ಹಂಗೆ ಕಂಟಿನ್ಯೂ ಆಗ್ತಾ ಹೋಯ್ತು, ಶಾ 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 ಅಂತ. ಶಹನ್ ಶಾ ಅಂದರೆ, ಶಹನ್ ಶಾ ಅಂದರೆ ಹಿಂದಿಲೆಲ್ಲ ಒಂಥರ ಕಿಂಗ್ ಇದ್ದಂಗೆ. ಆ ಥರ ನಾನು ಅವನಿಗೆ ಶಾ, ಅವ್ನು ನನಗೆ ಶಾ, ಆ ಥರ ಶಹನ್ ಶಾಗಳು ನಾವು. ನೆಕ್ಸ್ಟು, ವಾಟ್ ಅಬೌಟ್ ಯುವರ್ ಪ್ಲ್ಯಾನ್ ಅಬೌಟ್ ಯುವರ್ ಹೌಸ್? ಮನೆ ಮಾಡೋ ಪ್ಲ್ಯಾನ್ ಇದೆ, ಆಬ್ವಿಯಸ್ಲಿ. ದಟ್ ಈಸ್ ಒನ್ ಆಫ್ ಮೈ ಗೋಲ್ ಫಾರ್ ಮೈ ಫ್ಯಾಮ್ಲಿ. ನಮ್ಮ ಅಪ್ಪ ಅಮ್ಮಂಗೆ ನಾನೊಂದು ಮನೆ ದೊಡ್ಡದಾಗಿ ಮಾಡಿ ತೋರಿಸ್ಬೇಕು. ಯಾರಿಗೋಸ್ಕರ ಅಲ್ಲ, ಯಾರಿಗೂ ಪ್ರೂವ್ ಮಾಡಬೇಕು ಅಂತಲ್ಲ, ನಮ್ಮ ಅಪ್ಪ ಅಮ್ಮನ ಕನಸದು. ಆ್ಯಂಡ್ ಅದು ನಾನು ಮಾಡೇ ಮಾಡ್ತೀನಿ. ದಟ್ಸ್ ದೇರ್. ಬ್ರೋ, ಕೀಪ್ ಯುವರ್ ರೂಮ್ ಕ್ಲೀನ್, ಇಟ್ ಲುಕ್ಸ್ ಮೆಸ್ಸಿ. ಹೌದು, ಇನ್ಮೇಲೆ ಕ್ಲೀನಾಗಿರುತ್ತೆ. ಆಯ್ತು, ಇನ್ಮೇಲೆ ಕ್ಲೀನಾಗಿರುತ್ತೆ ಗೈಸ್. ಬ್ರೋ, ನೀವು ಎಷ್ಟು ದಿನ ಬೆಳೆದ್ರೂ ಒಂದು ತೂಕ, ಆದರೆ ಈ ಫ್ಯೂ ಮಂತ್ಸಿಂದ ಬೆಳೆದಿರೋದು ನೆಕ್ಸ್ಟ್ ಲೆವೆಲ್. ಐ ಥಿಂಕ್ ಯು ಗಾಟ್ ಮೈ ಪಾಯಿಂಟ್. ಕೀಪ್ ಗ್ರೋಯಿಂಗ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ನೋಟಿಸ್ ಮಾಡಿದ್ದೀರಾ, ಥ್ಯಾಂಕ್ ಯು. ಹೌದು, ಹಳೆ ಸಮೀರ್ಗೂ ಈ ಸಮೀರ್ಗೂ ತುಂಬ ಡಿಫ್ರೆನ್ಸ್ ಇದೆ. ಆ್ಯಂಡ್ ಮೆಂಟಲಿ ತುಂಬ ಚೇಂಜ್ ಆಗಿದ್ದೀನಿ, ಫಿಸಿಕಲಿ ಚೇಂಜ್ ಆಗಿದ್ದೀನಿ, ಫೈನಾನ್ಷಿಯಲಿ ತುಂಬ ಜಾಸ್ತಿ ಗ್ರೋ ಆಗಿದ್ದೀನಿ. ತುಂಬ ಚೇಂಜಸ್ ಇದೆ. ಥ್ಯಾಂಕ್ ಯು. ಸ್ಯಾಮ್, ನಿಮ್ಮ ಟೀತ್ ಬ್ರೇಸಸ್ ಯಾವಾಗ ತೆಗಿತೀರಾ? ಇನ್ನೊಂದು ವರ್ಷ ಇರುತ್ತೆ. ಆಲ್ಮೋಸ್ಟ್ 2 years 1 year ಆಯ್ತು ಅನಿಸುತ್ತೆ. 1 year ಆಯ್ತು, ಇನ್ನೊಂದು ವರ್ಷ ಇರುತ್ತೆ. ಡೂ ಒನ್ ಚಾಲೆಂಜ್ ವಿಡಿಯೋ ವಿತ್ ಶ್ರವಣ್ ಬ್ರೋ, ದಟ್ ಟಾಕಿಂಗ್ ತುಳು ಫಾರ್ 24 hours ಚಾಲೆಂಜ್. ಆಯ್ತು. ದ ವೇ ಯು ಸ್ಪ್ರೆಡ್ ಜಾಯ್ ಫಾರ್ ಯುವರ್ ಪೀಪಲ್ ಆ್ಯಂಡ್ ಬಿ ದಿಸ್ ಸ್ಯಾಮ್ ಫಾರ್ ಎವರ್. ಲಾಟ್ಸ್ ಆಫ್ ಲವ್ ಫ್ರಮ್ ಫ್ಯಾಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಬ್ರೋ, ನೀವು ಜಾನಿ ಸಿನ್ಸ್ ಫ್ಯಾನ್? ಹಾಂ ಫ್ಯಾನೇ. ಸ್ಯಾಮ್ ಬ್ರೋ, ನಿಮ್ಮ ತಮ್ಮನ ಮದುವೆ ಯಾವಾಗ? ನಮ್ಮ ತಮ್ಮನ ಮದುವೆ ನಮ್ಮ ಮದುವೆ ಆದಮೇಲೆ. ಫಸ್ಟು ಸಂಜಯ್ ಮದುವೆ, ಆಮೇಲೆ ನನ್ನ ಮದುವೆ, ಆಮೇಲೆ ನಮ್ಮ ತಮ್ಮನ ಮದುವೆ. ಯಾರಿಗೊತ್ತು, ಸಾಯಿಲೆ ಫಸ್ಟ್ ಆದರೂ ಆಗ್ಬಿಡ್ತಾನೆ, ಹೇಳೋಕ್ಕಾಗಲ್ಲ. ಈಗಿನ ಕಾಲದ ಹುಡುಗರು ಸರಿ ಇಲ್ಲ. ಟುಮ್ ಲವ್ ಸ್ಟೋರಿ, ಟುಮ್ನೇ ಕೇಳಬೇಕು, ನೆಕ್ಸ್ಟ್ ಟೈಮ್ ಕೂರಿಸ್ತೀನಿ. ಬ್ರೋ, ವಿಲ್ ಯು ಹಿಟ್ 1 million? ಎಸ್, ದಟ್ಸ್ ದ ಟಾರ್ಗೆಟ್ ಆ್ಯಂಡ್ ಐ ವಾಂಟ್ ಆಲ್ ಯುವರ್ ಸಪೋರ್ಟ್ ಗೈಸ್. ಇನ್ಸ್ಟಾಗ್ರಾಮಲ್ಲಿ 1 million ಹೊಡಿಬೇಕು ಅಂದರೆ ನೀವು ಶೇರ್ ಮಾಡಬೇಕು. ನಿಮ್ಮ ಆಡಿಯನ್ಸ್, ನಿಮ್ಮ ಫ್ರೆಂಡ್ಸ್, ನಿಮ್ಮ ಕಸಿನ್ಸು, ನಿಮ್ಮ ಕ್ಲಾಸಲ್ಲಿರೋರು, ನಿಮ್ಮ ಮನೇಲಿರೋರು ಎಲ್ರಿಗೂ ಹೇಳಿ ಫಾಲೋ ಮಾಡಿಸ್ಬೇಕು. ಇಷ್ಟ ಆದರೆ ಮಾತ್ರ ಕಾಂಟೆಂಟ್. ನೆಕ್ಸ್ಟು, ಲಾಸ್ಟ್ ಇಯರ್ ಫೆಬ್ರವರಿ ಏನಾಗಿತ್ತು? ಲಾಸ್ಟ್ ಇಯರ್ ಫೆಬ್ರವರಿ ವಾಸ್ ಒನ್ ಆಫ್ ದ ವರ್ಸ್ಟ್ ಮಂತ್ ಫ್ರಮ್ ಬರ್ತ್ ಅಂದ್ಕೊಳ್ಳಿ. ಹುಡ್ದಾಗಿಂದ ಅಲ್ಲಿವರೆಗೂ ಫೆಬ್ ವಾಸ್ ದ ವರ್ಸ್ಟ್ ಮಂತ್, ಬಿಕಾಸ್ ಐ ವಾಸ್ ನಾಟ್ ಮೀ ಆ್ಯಂಡ್ ಐ ಗಾಟ್ ಟು ನೋ ಲಾಟ್ ಆಫ್ ಥಿಂಗ್ಸ್. ಅನ್ನುತ್ತೆ. ಇಟ್ ವಾಸ್ ಅ ವೆರಿ ಬ್ಯಾಡ್ ಡೇ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್ ನೌ. ನೆಕ್ಸ್ಟ್ ಮುಂದೆ ಮಾತಾಡೋಣ. ಶೇರ್ ಯುವರ್ ಫೋನ್ ವಾಲ್ಪೇಪರ್. ನನ್ನ ಫೋನ್ ರೆಕಾರ್ಡ್ ಆಗ್ತಿದೆ, ಸೊ ನನ್ನ ಫೋನಲ್ಲಿ ಏನಿಲ್ಲ, ಪಾರ್ಚ್ದು ಒಂದು ಕಾರ್ದು ಫೋಟೋ ಇದೆ ಅಷ್ಟೇ. ತೋರಿಸ್ತೀನಿ. ಇನ್ನೊಂದು ಫೋನಲ್ಲಿದೆ ನೋಡಿ, ಇದಿದೆ. ಸೊ ದಿಸ್ ಈಸ್ ಮೈ ಕಾರ್ ವಾಲ್ಪೇಪರ್. ನೆಕ್ಸ್ಟ್ ಕ್ವಶನ್, ನೀವು ಯಾಕೆ ಅಕ್ಕ ಮತ್ತೆಗೆ ಅಷ್ಟು ಕಾಟ ಕೊಡ್ತೀರಾ? ಮಾತಾಡಿ ಕಾಟ ಅವ್ರು ನಿಮಗೆ ಕೊಟ್ಟರೆ ನೀವು ಯಾಕೆ ಸಹಿಸ್ಕೊಳ್ಳಲ್ಲ? ಪ್ಲೀಸ್ ಆನ್ಸರ್ ಮಾಡಿ. ಅಂದರೆ ನಮ್ಮ ಅಕ್ಕನ ಕಾಟ ಕೊಡ್ತೀನಿ, ಅವ್ರು ಕೊಟ್ಟರೆ ನಾನು ಸಹಿಸ್ಕೊಳ್ಳಲ್ಲ ಅಂತನಾ? ಮುಂಚೆ ನಾನು ಹಂಗೆ ಗೈಸ್, ನಾನು ಇರಿಟೇಟ್ ಮಾಡ್ತೀನಿ. ಇರಿಟೇಟ್ ನನಗೆ ಮಾಡೋಕ್ಕೆ ಬಂದರೆ ನಾನು ತಡ್ಕೊಳ್ಳಲ್ಲ, ಕಿರ್ಸ್ಬಿಡ್ತೀನಿ. ನನ್ನ ತಮ್ಮಂಗೂ ಅಷ್ಟೇ, ನಮ್ಮ ಅಮ್ಮಂಗೂ ಅಷ್ಟೇ. ಮುಂಚೆ ನಾನು ಹಂಗೆ ನಾನು ಇರೋದು. ಸಂಜಯ್ಗೂ ಅಷ್ಟೇ, ಅವ್ನು ಇರಿಟೇಟ್ ಮಾಡಿದ್ರೆ ನಾನು ಸುಮ್ಮನೆ ಇರೋದೇ ಅಂತೀನಿ, ನಾನು ಇರಿಟೇಟ್ ಮಾಡಿದ್ರೆ ಅವನು ಸುಮ್ಮನೆ ಇರ್ತಾನೆ, ಆ ಥರ ಕತೆ. ಸೊ ನೆಕ್ಸ್ಟ್, ಕ್ಯೂಟ್ ಫ್ಯಾಮಿಲಿ, ನಿಮಗೆ ತುಂಬ ಇಷ್ಟವಾದ ಸಾಂಗ್ ಯಾವುದು ಇನ್ ಕನ್ನಡ? ಆ್ಯಂಡ್ 2 lines ಸಾಂಗ್ ಹೇಳಿ. ಅದೇ ಇದಿದೆಯಲ್ಲ, ಜಾಗೋ 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 ಚೂರು ಬದಲಾಗೋ. ದಟ್ ಸಾಂಗ್ ಹ್ಯಾಸ್ ಚೇಂಜ್ ಮೈ ಲೈಫ್. ನಾನು ಯಾವಾಗ ಲೋ ಫೀಲ್ ಆಗಿದ್ದೀನಿ, ಆ ಸಾಂಗ್ ಹಾಕ್ಕೊಂಡು ಒಬ್ಬನೇ ಕೂತ್ಕೊಂಡು ಕೇಳಿ ನಾನು ರೀಬಿಲ್ಡ್ ಮಾಡಿ, ರೀಪುಷ್ ಮಾಡಿ, ನಾನು ಪುಷ್ ಮಾಡಿರೋ ಸಾಂಗ್ ಅದು. ವಾಟ್ಸ್ ಯರ್ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್? ಅದು ನಿಮಗೆ ಸೀಕ್ರೆಟು, ಗೊತ್ತಾಗುತ್ತೆ. ಗೊತ್ತು ಏನು ಕ್ವಶನ್ ತುಂಬಿರುತ್ತೆ ಅಂತ. ಆ್ಯಕ್ಚುಲಾಗಿ ಗೈಸ್, ನನಗೊಂದು 30,000 ಕ್ವಶನ್ಸ್ ಬಂದಿದೆ. 30,000ದಲ್ಲಿ ಒಂದು 10,000 15,000 ಕ್ವಶನ್ ಅಂತೂ ಇರೋದು ಒಂದೇ. ಬ್ರೇಕಪ್ ಸ್ಟೋರಿ ಹೇಳಿ. ಬ್ರೋ, ವಾಟ್ಸ್ ಯುವರ್ ಮೇನ್ ಗೋಲ್ ಇನ್ ಲೈಫ್? ಮೇನ್ ಗೋಲ್ ಇನ್ ಲೈಫ್ ಇಸ್ ಸ್ಟೇಯಿಂಗ್ ಹ್ಯಾಪಿ, ಸ್ಟೇಯಿಂಗ್ ಇನ್ ಪೀಸ್. ಮನೆಯವ್ರಿಗೆ, ನಮ್ಮ ಅಪ್ಪ ಅಮ್ಮ, ನನ್ನ ಫ್ಯಾಮ್ಲಿ ಏನಿದೆ ಅವ್ರಿಗೆ ಒಂದು ಒಳ್ಳೆ ಲೈಫ್ ಕೊಡೋದು ಅಷ್ಟೇ. ಇಸ್ ದೇರ್ ಎನಿ ರೀಸನ್ ವೈ ಯು ಚೂಸ್ 7676 ಆ್ಯಸ್ ಯೋರ್ ಕಾರ್ ನಂಬರ್ ಪ್ಲೇಟ್? ನಮ್ಮ ಅಮ್ಮ ಫೋನ್ ನಂಬರ್ ಸ್ಟಾರ್ಟಿಂಗ್ ಡಿಜಿಟ್ ಅದು, ಅದಕ್ಕೆ ಚೂಸ್ ಮಾಡಿದ್ದು. ಹಾಯ್ ಸ್ಯಾಮ್, ಐ ಆಮ್ ಫ್ರಮ್ ಧಾರವಾಡದಲ್ಲಿ ನಿಮ್ಮ ಫ್ಯಾಮ್ಲಿ ಇದ್ದಾರಾ? ಒಂದು ಸೆಂಟೆನ್ಸ್ ಧಾರವಾಡ ಭಾಷೆದಲ್ಲಿ ಮಾತಾಡ್ರಿ,
ನಮಗೂ ಖುಷಿ ಆಗುತ್ತೆ. ನಮಸ್ಕಾರ ರೀ, ಹೇಗದಿರಿ, ನಾನು ಚಲೋ ಓದೀನಿ ರೀ. ಮತ್ತಿನ್ನೇನು ಒಂದಷ್ಟು ಬಯಾಟ್ ಮಾಡಿದ್ದೀನಿ, ಅಷ್ಟೇ ಬರೋದು ನನಗೆ. ಬಾಗಲಕೋಟೆಯಲ್ಲಿ ನಮ್ಮ ಅಪ್ಪ ಕಡೆಯವರೆಲ್ಲ ಇರೋದು, ಬಾಗಲಕೋಟೆ ಅಮ್ಮಿಂಗಡ, ಧಾರವಾಡಲ್ಲಿಲ್ಲ. ಬಟ್ ಯಾ ಚಲೋ ಓದೀನಿ ರೀ. ನೀವು ಚಲೋ ಓದಿರಿ, ಆಯ್ತು ರೀ, ಬಾಯ್ ರೀ. ಬ್ರೋ, ಆ್ಯಸ್ ಐ ನೋ ಯುವರ್ ಮಾಮ್ ಇಸ್ ಮುಸ್ಲಿಮ್ ಆ್ಯಂಡ್ ಡ್ಯಾಡ್ ಇಸ್ ಹಿಂದೂ, ನಿಮ್ಮ ಮನೇಲಿ ಕ್ಯಾಸ್ಟಿಸಮ್ ಅಂತ ಬರಲ್ವಾ? ಇಲ್ಲ, ನಾವು ಚಿಕ್ಕ ವಯಸ್ಸಿದ್ದಾಗಿಂದನೂ ಚರ್ಚ್ಗೆ ಹೋಗಿದ್ದೀವಿ, ಗುರುದ್ವಾರ್ಗೆ ಹೋಗಿದ್ದೀವಿ, ಟೆಂಪಲ್ಸ್ಗೆ ಹೋಗಿದ್ದೀವಿ, ನಮಾಜು ಮಾಡಿದ್ದೀವಿ. ಸೊ ವಿ ಹ್ಯಾವ್ ಫಾಲೋಡ್ ಆಲ್ ಆಫ್ ಇಟ್. ಆ್ಯಂಡ್ ಅದಕ್ಕೆ ನಾವು ಅಪ್ಪ ಅಮ್ಮ ನಮ್ಮ ಬೆಳೆಸಿರೋದು ಮುಂಚೆ ನಾವು ಹ್ಯೂಮನ್ ಅಂತ ಒಂದು ಮೈಂಡ್ಸೆಟ್ಟಲ್ಲೇ. ಸೊ ಯಾ, ನಾವು ಒಂದು ಹ್ಯೂಮನ್ ಅಷ್ಟೇ. ನಮಗೆ ಕ್ಯಾಸ್ಟ್ ಮುಂಚೆ ಬರಲ್ಲ, ಹ್ಯೂಮನ್ ಅನ್ನೋ ಒಂದು ಪದ ಮುಂಚೆ ಬರುತ್ತೆ. ಬ್ರೋ, ಯು ಆರ್ ಡೂಯಿಂಗ್ ಯುವರ್ ಫಿಟ್ನೆಸ್ ಟ್ರೈನಿಂಗ್ ಫಾರ್ ಲೂಸಿಂಗ್ ವೆಯ್ಟ್ ಆರ್ ಫಾರ್ ಗೇನಿಂಗ್ ಮಸಲ್? ಸೊ ದ ಪಾಯಿಂಟ್ ಇಸ್, ನಾನು ತುಂಬ ಫ್ಯಾಟ್ ಮಾಡ್ಕೊಂಡಿದ್ದೆ ನನ್ನ ಬಾಡಿಲಿ. ಸೊ ಆ ಫ್ಯಾಟ್ನ ತೆಗೆದು ಸಿಕ್ಸ್ ಪ್ಯಾಕ್ ಮಾಡಿ ಆಮೇಲೆ ಸ್ಲೋ ಆಗಿ ಬಲ್ಕ್ ಮಾಡ್ತೀವಿ. ಸೊ ಯಾ, ಐ ಗೆಟ್ ಲಾಟ್ ಆಫ್ ಕಮೆಂಟ್ಸ್, ಕ್ರಿಟಿಸೈಸ್, ಆ್ಯಂಡ್ ತುಂಬ ಜನ ನನಗೆ ಸಣ್ಣ ಆಗಿಬಿಟ್ಟಿದ್ಯಾ, ಕಡ್ಡಿ ಆಗಿಬಿಟ್ಟಿದ್ಯಾ, ಅದು ಇದು 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 ತುಂಬ ಕೇಳೋಕ್ಕೆ ಬರುತ್ತೆ. ಯಾಕೆ ನನಗೆ ಕ್ಲೋಸ್ ಸರ್ಕಲಲ್ಲೇ ತುಂಬ ಕೇಳ್ತೀನಿ ಅದೆಲ್ಲ. ಬಟ್ ಇಟ್ಸ್ ಅ ಪ್ರೊಸೆಸ್. ನಾನು ಸಿಕ್ಸ್ ಪ್ಯಾಕ್ ಮಾಡಬೇಕು ಅಂದರೆ ಅದನ್ನು ಮಾಡಲೇಬೇಕು, ನಾನು ನನ್ನ ಫ್ಯಾಟ್ ಎಲ್ಲ ಕಮ್ಮಿ ಮಾಡಲೇಬೇಕು. ಆ್ಯಂಡ್ ಈಗ ಬೇಜಾರಾಗುತ್ತೆ, ಬಟ್ ಸಿಕ್ಸ್ ಪ್ಯಾಕ್ ಮಾಡಿ ಹಿಂಗೆ ನಿಂತ್ಕೊಂಡಾಗ ಅವರು ಸುಮ್ಮನೆ ಆಗ್ತಾರೆ. ಅಲ್ಲ, ಮೈಂಡ್ ಗೇಮ್ ಗೈಸ್, ಫಿಟ್ನೆಸ್ ಇಸ್ ಮೈಂಡ್ ಗೇಮ್. ನೆಕ್ಸ್ಟ್, ನಿಮ್ಮ ಔಟ್ಫಿಟ್ನ ಎಲ್ಲಿ ಪರ್ಚೇಸ್ ಮಾಡ್ತೀರಾ? ಲುಕ್ಸ್ ಗುಡ್, ಓವೋ ಅಫಿಷಿಯಲ್. ವಾಟ್ ಈಸ್ ಯೋರ್ ಬಿಗ್ಗೆಸ್ಟ್ ಡ್ರೀಮ್ ಯು ಕ್ಯಾನ್ ಫಿಲ್ ನೌ ಆಲ್ಸೋ? ಪಾರ್ಶ್. ನನ್ನ ಮನೆ ಹತ್ರ ಪಾರ್ಶ್ ಇರಬೇಕು. ಆ್ಯಂಡ್ ಆಲ್ಸೋ ರ್ಯಾಡೋ ವಾಚ್ ಗೈಸ್. ರ್ಯಾಡೋ ವಾಚ್ ನನಗೆ ದಿನಾ ಕಾಡ್ತಾ ಇದೆ. ಶ್ರವಣ್ ಬ್ರೋ ಹಾಕೊಂಬಂದಾಗೆಲ್ಲ, ನನ್ನ ಹತ್ರ ಈ ಥರ ಒಂದು ರ್ಯಾಡೋ ಇಲ್ವಲ್ಲ, ಅಂದರೆ ಕೆಟ್ಟ ರೀತಿ ಇಲ್ಲಲ್ಲ, ಇನ್ನು ಗುಡ್ ವೇ, ನನ್ನ ಹತ್ರ ಒಂದು ರ್ಯಾಡೋ ಇಲ್ವಲ್ಲ, ನಾನು ಯಾಕೆ ರ್ಯಾಡೋ ತೊಗೊಳಕ್ಕಾಗ್ತಿಲ್ಲ? ಸೊ ಇಟ್ ಆಲ್ವೇಸ್ ಟಾಂಟ್ಸ್ ಮೀ ಆ್ಯಂಡ್ ಐ ವಿಲ್ ಗೆಟ್ ಇಟ್ ಸೂನ್. ತೊಗೊಳ್ತೀನಿ ಬೇಗ. ಉಡುಪಿಗೆ ಯಾವಾಗ ಬರ್ತೀರಾ ಮಾರೆ? ಹೋಗಬೇಕು ಅಂತೀರಾ, ಬಂದಿಲ್ಲ. ಉಡುಪಿಗೆ ನಾವು ನೆಕ್ಸ್ಟ್ ಮಂತು 16th ಬರ್ತಾ ಇದ್ದೀನಿ. ಸೊ ನೋಡೋಣ, ಅಲ್ಲಿ ಯಾರು ಜಾಸ್ತಿ ದಿನ ಆದರೆ ಮೀಟಪ್ ಮಾಡುವ. ಒನ್ ಸೀಕ್ರೆಟ್ ಅಬೌಟ್ ಯುವರ್ ಸೆಲ್ಫ್? ಐ ಆಮ್ ವೆರಿ ಪೊಸೆಸಿವ್ ಆ್ಯಂಡ್ ಐ ಆಮ್ ವೆರಿ, ನಾನು ಓವರ್ ಥಿಂಕ್ ಜಾಸ್ತಿ ಮಾಡ್ತೀನಿ. ಆ್ಯಂಡ್ ಓವರ್ ಥಿಂಕ್ ಮಾಡೋದೆಲ್ಲ ನಿಜ ಆಗೋಗುತ್ತೆ. ಆ್ಯಂಡ್ ಅಷ್ಟೇ ಗೈಸ್, ದಿಸ್ ಈಸ್ ಮೈ ಸೀಕ್ರೆಟ್. ಐ ಓವರ್ ಥಿಂಕ್ ಅ ಲಾಟ್, ಆ್ಯಂಡ್ ವೆನ್ ಐ ಆಮ್ ಅಲೋನ್ ಐ ಟಾಕ್ ಟು ಮೈ ಸೆಲ್ಫ್. ದಿಸ್ ಆಲ್ ಮೈ ಸೀಕ್ರೆಟ್ಸ್. ಆ್ಯಂಡ್ ಇದೆಲ್ಲರದು ಸೇಮ್ ಇರುತ್ತೆ ಕತೆ ನನ್ನ ಪ್ರಕಾರ. ಅದು ಬಿಟ್ಟರೆ ನಂದೇನೋ ಸೀಕ್ರೆಟ್ ಇಲ್ಲ ಗೈಸ್. ಕಂಪೇರ್ ಟು ಲಾಸ್ಟ್ ಫೆಬ್, ಯು ಆರ್ ಚೇಂಜ್ ಯುವರ್ ವಿಡಿಯೋ ಇನ್ಸ್ಪೈರ್ಡ್ ಇನ್ ದ ವೇ ಯು ರೆಸ್ಪೆಕ್ಟ್ ಟುವರ್ಡ್ಸ್ ಯುವರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಎಸ್, ಲಾಸ್ಟ್ ಫೆಬ್ರವರಿಗಿಂತ ಈಗ ನಾನು ತುಂಬ ಡಿಫ್ರೆಂಟ್ ಪರ್ಸನ್ ಆಗಿದ್ದೀನಿ. ಆ್ಯಂಡ್ ಐ ಲವ್ ದ್ಯಾಟ್. ಯು ಆರ್ ಅ ಜೆಮ್ ಸ್ಯಾಮ್ ಬ್ರೋ, ಯು ಚೇಂಜ್ಡ್ ಮೀ ಆಸ್ ಅ ಪರ್ಸನ್ ಆ್ಯಂಡ್ ಮೆನಿ others also keep growing. Thank you. That is the goal. The goal is not to make money. The goal is not just to make money, not to just live a good life. It is also to change my audience mindset and life also. ನೀವು ಬೆಳಿಬೇಕು, ನೀವು ಚೇಂಜ್ ಆಗಬೇಕು, ನೀವು ನಿಮ್ಮ ಮೈಂಡ್ಸೆಟ್ ಚೇಂಜ್ ಮಾಡ್ಕೋಬೇಕು, ನೀವು ಕಲಿಬೇಕು. ಆ್ಯಂಡ್ ದಿಸ್ ಇಸ್ ಇನ್ಸ್ಪೈರ್ ಆಗಬೇಕು ಗೈಸ್, ಇನ್ಸ್ಪೈರ್ ಆಗಬೇಕು. ದಿಸ್ ಇಸ್ ಮೈ ಗೋಲ್. ಡಯಟ್ ಸ್ಟಾರ್ಟ್ ಮಾಡಿದ ಮೇಲೆ ನಿಮ್ಮ ಮನೆಯಲ್ಲಿ ಫಾಸ್ಟ್ ಫುಡ್ ತಿಂದಿದ್ದು ನೋಡಿ ನಿಮಗೆ ತಿನ್ನಬೇಕು ಅಂತ ಅನಿಸಲ್ವಾ? ಮುಂಚೆ ಅನ್ನಿಸ್ತಿತ್ತು, ಏನಾದ್ರು KFC ತಿಂದಾಗ, ಬರ್ಗರ್ ತಿಂದಾಗ, ಮನೇಲಿ ರೈಸ್ ಮಾಡಿದಾಗ, ಹಂಗೆ ಹಿಂಗೆ ಅಂತೆಲ್ಲ. ಬಟ್ ಇವಾಗ ಮಾಡಬೇಕು ಅನ್ನೋ ವಿಷನ್ ಇದೆಯಲ್ಲ, ಸೊ ದಟ್ ಈಸ್ ಮೇಕಿಂಗ್ ಮಿ ಡೂ ಇಟ್. ಬೇಡ ಅಂತ. ವಾಟ್ಸ್ ಮಿಸ್ಕನ್ಸೆಪ್ಷನ್ ಪೀಪಲ್ ಹ್ಯಾವ್ ಅಬೌಟ್ ಯುವರ್ ಲೈಫ್ ಆ್ಯಸ್ ಅ ಕ್ರಿಯೇಟರ್? ದೇ ಫೀಲ್ ಕ್ರಿಯೇಟರ್ ಅಂದರೆ ಹೆವಿ ದುಡ್ಡು ಮಾಡ್ತಿದ್ದಾನೆ, ಆ್ಯಂಡ್ ಅವ್ನ ಲೈಫ್ ಸಕ್ಕತ್ತಾಗಿದೆ, ಅವ್ನು ಮಜಾ ಮಾಡ್ತಿದ್ದಾನೆ, ಅವ್ನ ಲೈಫಲ್ಲಿ ಪ್ರಾಬ್ಲಮ್ಸೇ ಇಲ್ಲ, ಅವ್ನಿಗೇನು ನೋವೇ ಇಲ್ಲ ಅನ್ನೋ ಮೈಂಡ್ಸೆಟ್ ಇರುತ್ತೆ ನನ್ನ ಪ್ರಕಾರ ಜನರಿಗೆ. ಬಟ್ ನಾವು ಹ್ಯೂಮನ್ಸು, ನಮಗೂ ಪ್ರಾಬ್ಲಮ್ಸ್ ಇರುತ್ತೆ, ನೋವಿರುತ್ತೆ, ಕಷ್ಟ ಇರುತ್ತೆ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುತ್ತೆ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ, ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ನಾವು ಅದನ್ನು ತೋರಿಸ್ಕೊಳ್ಳಲ್ಲ, ಬಿಕಾಸ್ ನಾವೇನು 10-15 ನಿಮಿಷ 20 ನಿಮಿಷ ತೋರಿಸ್ತೀವಿ ನಮ್ಮ ಲೈಫ್ದು, ಅದು ಬೆಸ್ಟ್ ಪಾರ್ಟ್ ಆಗಿರುತ್ತೆ. ವರ್ಸ್ಟ್ ಪಾರ್ಟ್ ಎಲ್ಲ ನಡೀತಾ ಇರುತ್ತೆ, ಅದನ್ನು ನಾವು ಡಿಲೀಟ್ ಮಾಡಿ, ಅಂದರೆ ಎರೇಸ್ ಮಾಡಿ, ನಿಮಗೆ ಬರೀ ಒಳ್ಳೆ ಪಾರ್ಟ್ನ ತೋರಿಸ್ತೀವಿ ಅಷ್ಟೇ. ಟಿಪ್ಸ್ ಫಾರ್ ಹೆಲ್ತಿ ಲೈಫ್ ಸ್ಟೈಲ್ ಫಾರ್ ಬಾಯ್ಸ್, ಟೀನ್ ಬಾಯ್ಸ್. ಸೊ ಗೈಸ್, ಒನ್ ಥಿಂಗ್ ಐ ರಿಗ್ರೆಟ್ ಇನ್ ಮೈ ಲೈಫ್ ಇಸ್, ನಾನು ಜಿಮ್ನ 2021 ಇದ್ದಾಗ ಸ್ಟಾರ್ಟ್ ಮಾಡಿದರೆ ಇಷ್ಟೊತ್ತಿಗೆ ನನಗೆ ಒಳ್ಳೆ ಫಿಸಿಕ್ ಇರೋದು. ಐ ರಿಗ್ರೆಟ್ ದಟ್ ನನಗೆ 25 ಸ್ಟಾರ್ಟ್ ಮಾಡಿದ್ದೀನಿ ಅಂತ. ನೀವು 21, 22 ಅಲ್ಲಿದ್ದರೆ ಪ್ಲೀಸ್ ಈಗ ನಿಮ್ಮ ಫಿಟ್ನೆಸ್ನ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡಿ. ಆ್ಯಂಡ್ ಆಲ್ಸೋ ಒಂದೊಳ್ಳೆ ಗೈಡೆನ್ಸ್ ಜೊತೆಗೆ ಮಾಡಿ. ಸುಮ್ಮನೆ ಹೋಗ್ಬಿಟ್ಟು ಹೆಂಗೆ ಎತ್ಬೇಡಿ ವೆಯ್ಟ್ನ. ನಾನು ಆ ಥರ ತಪ್ಪು ಮಾಡಿ ನನ್ನ ಸರ್ಜರಿ ಎಲ್ಲ ಮಾಡ್ಕೊಳ್ಳೋ ಕತೆ ಆಯಿತು. ಆ ಥರ ಎಲ್ಲ ಮಾಡಬೇಡಿ. ಒಂದೊಳ್ಳೆ ಗೈಡೆನ್ಸಲ್ಲಿ ಜಿಮ್ ಸ್ಟಾರ್ಟ್ ಮಾಡಿ 2021ಗೆ. ಸೊ ಯು ವಿಲ್ ಹ್ಯಾವ್ ಅ ವೆರಿ ಗ್ರೇಟ್ ಫಿಸಿಕ್ ಟಿಲ್ ಯು ರೀಚ್ 25. ಅದೊಂದು ರಿಗ್ರೆಟ್ ಇದೆ. ಕುಶಾನಿ ಆ್ಯಂಡ್ ವರುಣ್ ಬ್ರೋ ಜೊತೆ ಕುಶಾನಿ ಜೊತೆ ಒನ್ ಡೇ ವಿತ್ ಕುಶಾನಿ ವ್ಲಾಗ್ ಮಾಡಿ ಬ್ರೋ. ಡನ್. ವರುಣ್ ಬ್ರೋ ಹತ್ರ ಪರ್ಮಿಷನ್ ಕೇಳಬೇಕು, ಅವ್ರ ಅಕ್ಕ ಹತ್ರ ಪರ್ಮಿಷನ್ ಕೇಳಬೇಕು, ಅವ್ರ ಫ್ಯಾಮಿಲಿ ಹತ್ರ ಪರ್ಮಿಷನ್ ಕೇಳಬೇಕು. ನೋಡುವ. ಆ್ಯಂಡ್ ಕುಶಾನಿ ಬರ್ತಾಳ, ಎಂಟರ್ಟೈನ್ ಮಾಡ್ತಾರಾ, ಅದೆಲ್ಲ ನೋಡಬೇಕು. ನೋಡುವ ಮುಂದೆ. ವರುಣ್ ಬ್ರೋ ಪರ್ಮಿಷನ್ ತೊಗೊಂಡು ಪ್ಲ್ಯಾನ್ ಮಾಡುವ. ದ ಬೆಸ್ಟ್ ಪರ್ಸನ್ ಹೂಮ್ ಯು ಮೆಟ್ ಇನ್ ಲೈಫ್, ಹೂ ಇಸ್ ಮೋಸ್ಟ್ ಅನ್ಫರ್ಗೆಟಬಲ್ ಅದರ್ ದೆನ್ ಯುವರ್ ಪೇರೆಂಟ್ಸ್? ಸೊ ಬೆಸ್ಟ್ ಪರ್ಸನ್ಸ್ ಆರ್, ಐ ಮೆಟ್ ಶ್ರವಣ್ ಬ್ರೋ,
ಐ ಮೆಟ್ ವರುಣ್, ಐ ಮೆಟ್ ಮೈ ಟೀಮ್ ಮನೀಶ್ ಅಂತ. ಬನ್ನಿ ಒಂದು ಸೆಕೆಂಡ್ ತೋರಿಸ್ಬಿಡ್ತೀನಿ ನಿಮ್ಮನ್ನ. ಕಾಣಿಸ್ತ ಇವಾಗ. ಸೊ ಇವ್ರು ಮನೀಶ್ ಅಂತ. ಸೊ ಹೀ ಈಸ್ ವರ್ಕಿಂಗ್ ರಿಯಲಿ ಹಾರ್ಡ್ ಫಾರ್ ದ ಫುಟೇಜಸ್ ಆ್ಯಂಡ್ ನೀವೇನೋ ಬ್ಯೂಟಿಫುಲ್ ಶಾರ್ಟ್ಸ್ ನೋಡ್ತೀರಾ. ಈಸ್ ಡೂಯಿಂಗ್ ಗ್ರೇಟ್ ಜಾಬ್. ಸೊ ದಿಸ್ ಆಲ್ಸೋ ಅ ಬೆಸ್ಟ್ ಪರ್ಸನ್ ಐ ಮೆಟ್ ದಿಸ್ ಇಯರ್. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು. ನೆಕ್ಸ್ಟ್ ಅದು ಬಿಟ್ಟರೆ ತುಂಬ ಜನರನ್ನು ಮೀಟ್ ಮಾಡಿದ್ದೀನಿ, ತುಂಬ ಒಳ್ಳೊಳ್ಳೆ ಪರ್ಸನ್ಸ್ನ ಮೀಟ್ ಮಾಡಿದ್ದೀನಿ. ಯಾರ್ದಾದ್ರು ಹೆಸರು ತೊಗೊಂಡಿದ್ರೆ ಬೇಜಾರು ಮಾಡ್ಕೋಬೇಡಿ. ಮನ್ಸಲ್ಲಿದ್ದೀರಾ ಮನ್ಸಲ್ಲಿದ್ದೀರಾ ನೀವು, ಮನ್ಸಲ್ಲಿದ್ದೀರಾ. ಅರ್ಥ ಆಯ್ತಾ? ಮನ್ಸಲ್ಲಿದ್ದೀರಾ ನೀವು. ನೀವು ನಿಮ್ಮ ಅಪ್ಪ ಅಮ್ಮ ಇಬ್ಬರಲ್ಲಿ ಯಾರಿಗೆ ಜಾಸ್ತಿ ಭಯ ಪಡ್ತೀರಾ? ನಾನು ಭಯ ಪಡೋದು, ನಾಚಿಕೆ ಪಡೋದು ನಾವು ಅಪ್ಪ ಮುಂದೆ ಜಾಸ್ತಿ. ಮುಂಚೆಯಿಂದನೂ ಅಪ್ಪ ಮುಂದೆ ನಾನು ವ್ಲಾಗ್ ಮಾಡಲ್ಲ, ಹಾಡು ಆಡೋಕ್ಕಾಗಲ್ಲ. ಈಗಲೂ ಅದೊಂದು ನಾಚಿಕೆ ಇದೆ. ಸೊ ನಾವು ಅಮ್ಮ ಮುಂದೆ ಹಾಡು ಆಡ್ತೀನಿ, ಕಿರಿಸ್ತೀನಿ, ಮಾತಾಡ್ತೀನಿ. ಆದರೆ ಮುಂಚೆ ಚಿಕ್ಕ ವಯಸ್ಸಲ್ಲಿ ಭಯ ಪಡ್ತಿದ್ದು ಇಬ್ಬರಿಗೂ ಭಯ ಪಡ್ತಿದ್ವಿ. ಬಟ್ ನಮ್ಮ ಸ್ವಲ್ಪ ಜಾಲಿ ಇದ್ದರು. ಒಂದೊಂದು ಸರಿ ಸೀರಿಯಸ್ ಆಗೋರು, ಒಂದು ಸರಿ ನಮ್ಮ ಅಪ್ಪ ಜಾಲಿ. ಸೊ ಇಟ್ ವಾಸ್ ಲೈಕ್ ಬೋತ್ ದ ಕಾಂಬಿನೇಷನ್. ಈಗಲೂ ನಾಚಿಕೆ ಆಗೋದು ನಮ್ಮ ಅಪ್ಪ ಮುಂದೆ ನನಗೆ. ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಸಜೆಷನ್ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಅಂತ ನಿಮ್ಗೆ ಗೊತ್ತಿದ್ದ ಮೇಲೆ ನೀವು ಸಜೆಷನ್ ಯಾಕೆ ಕೇಳ್ತಿದ್ದೀರಾ? ಕೆಲಸ ಮಾಡಿ. ನನ್ನ ಸಜೆಷನ್ಗೆ ಯಾಕೆ ವೇಸ್ಟ್ ಮಾಡ್ತಾ ಇದ್ದೀರಾ ಟೈಮ್ನ? ಕೆಲಸ ಮಾಡಿ ಏನಾದರೂ. ಇಸ್ ದೇರ್ ಎನಿ ಚಾನ್ಸ್ ಟು ಗೆಟ್ ಯುವರ್ ಲವ್ ಗೆಟ್ ಪ್ಯಾಚ್ಡ್ ಅಪ್? ನೋ. ಒನ್ಸ್ ದ ಪೇಜ್ ಇಸ್ ಟರ್ನ್ಡ್, ದ ಪೇಜ್ ಶುಡ್ ಬಿ ದೇರ್. ಮತ್ತೆ ಪೇಜ್ನ ಟರ್ನ್ ಮಾಡಿ ಆ ಬುಕ್ನ ಓದಬಾರ್ದು. ಓದಿದ್ಮೇಲೆ ಹಿಂಗೆ ತಿರ್ಸ್ಬಿಟ್ಟು ನೆಕ್ಸ್ಟ್ ಪೇಜ್ನ ಓದಬೇಕು ಅಷ್ಟೇ. ವಾಟ್ ಈಸ್ ದ ಸೀಕ್ರೆಟ್ ಬಿಹೈಂಡ್ ಯುವರ್ ಕನ್ಸಿಸ್ಟೆನ್ಸಿ? ಐ ಮೀನ್ ವ್ಲಾಗಿಂಗ್, ರೀಲ್ಸ್, ಫಿಟ್ನೆಸ್, ಡಯಟ್. ವಾಟ್ ಮೋಟಿವೇಟ್ಸ್ ಯು? ಸಿ, ಲಾಟ್ ಆಫ್ ಪೀಪಲ್ ನನಗೆ ತುಂಬ ಜನ ದಿನ ನೋಡ್ತಾರೆ. 1,00,000 ಜನ ಮೇಲೆ ನೋಡ್ತಾರೆ ದಿನ ನನ್ನ. ಆ್ಯಂಡ್ ನಾನು ಎಲ್ಲ ಕಡೆ ಗಿವ್ ಅಪ್ ಮಾಡ್ಕೊಂಬಂದರೆ ಎಷ್ಟು ನೀವು ಇನ್ಸ್ಪಿರೇಷನು, ನೀವು ನನಗೆ ಮೋಟಿವೇಟ್ ಮಾಡ್ತೀರಾ ಅನ್ನೋ ಮೆಸೇಜ್ಗಳು ಬರುತ್ತಲ್ಲ, ಅದೆಲ್ಲ ನಿಂತೋಗುತ್ತೆ. ಆ್ಯಂಡ್ ಐ ಡೋಂಟ್ ವಾಂಟ್ ದಟ್. ನಾನು ಇನ್ಸ್ಪೈರ್ ಮಾಡಬೇಕು ಜನರನ್ನ. ಸೊ ಐ ಹ್ಯಾವ್ ಟು ಬಿ ಕನ್ಸಿಸ್ಟೆಂಟ್. ಐ ಹೋಪ್ ಆ ಪಾಯಿಂಟ್ ಅರ್ಥ ಆಯಿತು ಅನ್ಕೋತೀನಿ. ಸೇವ್ ಮನಿ ಸೊ ದಟ್ ಯು ಕ್ಯಾನ್ ಬಿಲ್ಡ್ ಯುವರ್ ಡ್ರೀಮ್ ಹೋಮ್ ಬೈ ಸಜೆಷನ್ ಅಷ್ಟೇ. ಸೊ ಗೈಸ್, ನಾನು ಬಾಲಿ ಟ್ರಿಪ್ ಪ್ಲ್ಯಾನ್ ಮಾಡಿದೆ ನನ್ನ ಫ್ಯಾಮಿಲಿ ಜೊತೆಗೆ. ದಟ್ ವಾಸ್ ನಾಟ್ ನೆಸಸರಿ, ಆಯಿತಾ? ನಾನು ಅದು ಪ್ಲ್ಯಾನ್ ಇರಲಿಲ್ಲ. ಬಟ್ ನನಗೆ ಒಂದು ಸೆಕೆಂಡ್ ಠಕ್ ಅಂತ ತಲೆ ಹೊಡೆದೇನು ಅಂದರೆ, ಇವತ್ತು ನಾನು ದುಡ್ಡು ಮಾಡ್ತಾಯಿದ್ದೀನಿ, ಒಂದು ರೇಂಜಿಗೆ ಡೀಸೆಂಟಾಗಿ ದುಡ್ಡು ಮಾಡ್ತಾಯಿದ್ದೀನಿ. ಆ್ಯಂಡ್ ನಮ್ಮ ಅಪ್ಪ ಅಮ್ಮ ನನ್ನ ಜೊತೆಗಿದ್ದಾರೆ, ನಮ್ಮ ಅಕ್ಕ ತಮ್ಮ ಇದ್ದಾನೆ, ಆ್ಯಂಡ್ ನಮ್ಮ ದೊಡ್ಡಮ್ಮನೂ ಬಂದಿದ್ರು ಅವಾಗ. ಮುಂದೆ ದುಡ್ಡು ಮಾಡ್ತೀನಿ, ಬಟ್ ನೆವರ್ ನೋ ಏನಾಗುತ್ತೆ. ನಮ್ಮ ಅಪ್ಪ ಅಮ್ಮ ಎಲ್ರಿಗೂ ಏಜ್ ಆಗ್ತಾ ಇರುತ್ತೆ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಇಸ್ ಅ ಡೀಪ್ ಟಾಪಿಕ್. ಸೊ ಎಲ್ರಿಗೂ ಏಜ್ ಆಗುತ್ತೆ. ನಾವು ಅಪ್ಪ ಅಮ್ಮ ಇರೋ ಅಷ್ಟರಲ್ಲಿ ನಾನು ಏನಾದ್ರು ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಮನೆ ಬೇಕಾದ್ರೆ ಮಾಡ್ತೀನಿ ಮತ್ತೆ, ಬಟ್ ಅವ್ರನ್ನ ಔಟ್ ಆಫ್ ಕಂಟ್ರಿ ಕರ್ಕೊಂಡು ಹೋಗಬೇಕು ಅನ್ನೋದೊಂದು ತಲೆಲಿತ್ತು. ಆ್ಯಂಡ್ ಆಗಿದ್ದಾಗಲಿ ಅಂತ ಐ ಪ್ಲ್ಯಾನ್ಡ್ ಇಟ್. ಸೊ ಅದಕ್ಕೆ ದಟ್ ಈಸ್ ಹೌ ಐ ಡೂ ಇಟ್. ಈಗಲೂ ಅಷ್ಟೇ. ನಮ್ಮ ಅಮ್ಮನೋ ಇಷ್ಟ ಆಯಿತು, ಅದು ಎಕ್ಸ್ಪೆನ್ಸಿವ್ ಇದ್ರೂ ಐ ಗೆಟ್ ಇಟ್ ಬಿಕಾಸ್ ನಮ್ಮ ಅಮ್ಮ ಈಗಿದ್ದಾರೆ. ಅವ್ರು ಕೊಡ್ಸೋಕ್ಕೆ ನನಗೆ ತಾಕತ್ತಿದೆ, ನಾನು ಕೊಡಿಸ್ತೀನಿ. ಇನ್ನೂ ಎಕ್ಸ್ಟ್ರಾ ದುಡಿತೀನಿ ಮನೆ ಕಟ್ಟೋಕ್ಕೆ. ಎಕ್ಸ್ಟ್ರಾ ದುಡಿಬೋದು, ಬಟ್ ಅಮ್ಮ ಇಲ್ದಿರೋ ಟೈಮಲ್ಲಿ ನಾನು ಗಿಫ್ಟ್ ತೊಗೊಂಡೋಗಿ ಯಾರಿಗೆ ಕೊಡಲಿ? ಸೊ ಈಗಿರೋ ಟೈಮಲ್ಲಿ ನಾನು ಅವ್ರಿಗೆ ನನ್ನ ಬೆಸ್ಟ್ ಮಾಡಬೇಕು. ದಿಸ್ ಈಸ್ ಮೈ ಪಾಯಿಂಟ್. ಸೊ ದೆರ್ ಆರ್ ಸೋ ಮೆನಿ ಪೀಪಲ್ ಐ ಹ್ಯಾವ್ ಸೀನ್ ದೇ ಆರ್ ಮೇಕಿಂಗ್ ಲಾಡ್ ಆಫ್ ಮನಿ, ಬಟ್ ಅವ್ರು ಅದನ್ನು ಪ್ರೆಸೆಂಟ್ ಮಾಡೋಕ್ಕೆ ಆಗಲ್ಲ ಅವ್ರ ಅಪ್ಪ ಅಮ್ಮಂಗೆ. ಸೊ ಐ ಹೋಪ್ ಯು ಗಾಟ್ ದ ಪಾಯಿಂಟ್. ಸೊ ಈಗ ನಮ್ಮ ಅಪ್ಪ ಅಮ್ಮ ಇದ್ದಾರೆ ಅಂದಮೇಲೆ ಅವ್ರಿಗೆ ನಾನು ಬೆಸ್ಟ್ ಕೊಡಬೇಕು ನನ್ನ ಕಡೆಯಿಂದ. ಇನ್ನೂ ವರ್ಲ್ಡ್ ಟೂರ್ಗೆ ಹೋಗೋದಾ, ಕರ್ಕೊಂಡು ಹೋಗೋಣ. ಅವ್ರು ನನ್ನ ಮುಂದೆ ಬಂದು ಇದು ಮಾಡಬೇಕು ನೀನು ಅಂತಾರ, ಐ ವಿಲ್ ಪುಟ್ ಮೈ 100% ಬಿಕಾಸ್ ಅವರಿದ್ದಾರೆ. ಅವ್ರಿಗೆ ನಾನು ಪ್ರೂವ್ ಮಾಡ್ತೀನಿ, ಅವ್ರಿಗೆ ಕೊಡ್ತೀನಿ. ಐ ವಿಲ್ ಪ್ರೊವೈಡ್ ದಟ್. ಸೊ ನೆಕ್ಸ್ಟು, ವಿಚ್ ಇಸ್ ದ ಬೆಸ್ಟ್ ಕಂಟ್ರಿ ಯು ಹ್ಯಾವ್ ವಿಸಿಟೆಡ್ ಟಿಲ್ ನೌ? ಬಾಲಿಲಿ ಗಿಲ್ಲಿ ಐಲ್ಯಾಂಡ್ ಇಸ್ ದ ಬೆಸ್ಟ್. ಗಿಲ್ಲಿ ಐಲ್ಯಾಂಡ್ ನಾನು ನಮ್ಮ ಫ್ಯಾಮಿಲಿ ಬೆಸ್ಟ್ ಮಜಾ ಮಾಡಿದ್ದೀವಿ. ನೆಕ್ಸ್ಟ್ ಲೆವೆಲ್. ಅದು ವ್ಲಾಗ್ ಮಾಡಿಲ್ಲ ನಾನು ಜಾಸ್ತಿ, ಬಟ್ ನೆಕ್ಸ್ಟ್ ಲೆವೆಲ್ ಮಜಾ ಮಾಡಿದ್ದೀವಿ. ಸೊ ಅದನ್ನು ಹೇಳೋಕ್ಕಾಗಲ್ಲ, ನಮ್ಮ ಅಮ್ಮ ಬೈತಾರೆ ಹೇಳಿದ್ರೆ, ನಮ್ಮ ಫ್ಯಾಮಿಲಿಯವರೆಲ್ಲ ಅಫೆಂಡ್ ಆಗಿಬಿಡ್ತಾರೆ. ಸೊ ಅದಕ್ಕೆ, ಬಟ್ ವಿ ಹ್ಯಾಡ್ ಗ್ರೇಟ್ ಫನ್. ನೆಕ್ಸ್ಟ್ ಲೆವೆಲ್. ಯಾರಾದರೂ ಲೈಫಲ್ಲಿ ಬಾಲಿಗೆ ಹೋಗ್ತಿದ್ರೆ ಗಿಲ್ಲಿ ಐಲ್ಯಾಂಡ್ನ ಮಿಸ್ ಮಾಡಬೇಡಿ. ದಟ್ಸ್ ದ ಗ್ರೇಟೆಸ್ಟ್ ಪ್ಲೇಸ್. ಸೊ ಹೌ ವಿಲ್ ಯು ಫೀಲ್ ವೆನ್ ಸಂಬಡಿ ಹ್ಯಾಸ್ ರಿಟರ್ನ್ ಸ್ಯಾಮ್ ಸಮೀರ್ ಕ್ಲೀನ್ ಯುವರ್ ಕಾರ್? ಅಂದರೆ ನನ್ನ ಕಾರ್ ಮೇಲೆ ಯಾವಾಗಲೂ ಬಂದು ಕ್ಲೀನ್ ಯುವರ್ ಕಾರ್ ಅಂತ ಬರ್ದೋಗ್ತಾರೆ. ನಾನು ಇವಾಗ ಕ್ಲೀನ್ ಮಾಡ್ಸಿದ್ರೆ ನಾಳೆ ಅಷ್ಟರಲ್ಲಿ ಧೂಳಾಗಿರುತ್ತೆ. ನಾನು ದಿನ ಕ್ಲೀನ್ ಮಾಡ್ಸೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಮುಂಚೆ ಏನಪ್ಪ ಇದು ಅನ್ಸೋದು, ಇವಾಗ ಬರೀರಪ್ಪ, ನನಗೂ ಕಾಂಟೆಂಟಲ್ಲಿ ತೋರ್ಸೋಕ್ಕಾಗುತ್ತೆ, ಬರೀರಿ ಅಂತ ಬಿಟ್ಬಿಟ್ಟಿದ್ದೀನಿ. ನೀವು ಯಾಕೆ ತುಂಬ ಹಣ ಖರ್ಚು ಮಾಡ್ತೀರಾ? ಸ್ವಲ್ಪ ಧನ ಮಾಡಿ ಅಲ್ವಾ? ಅದೇ ಹೇಳಿದ್ನಲ್ಲ, ಐ ಹ್ಯಾವ್ ಅ ಪರ್ಪಸ್ ಆ್ಯಂಡ್ ಈಗಿದ್ದಾರೆ, ಈಗ ಖರ್ಚು ಮಾಡ್ತೀನಿ. ದುಡ್ಡು ಮಾಡುವ, ಇನ್ನೂ ಜಾಸ್ತಿ ದುಡ್ಡು ಮಾಡುವ. ಸೊ ನಂದೊಂದು ರೂಲ್ ಇದೆ ಗೈಸ್, ಯಾರು ದುಡ್ಡು ಖರ್ಚು ಮಾಡೋಕ್ಕೆ ಎದುರ್ತಾರೆ ಅವ್ರು ದುಡ್ಡು ಮಾಡೋಕ್ಕಾಗಲ್ವಂತೆ. ದುಡ್ಡು ಖರ್ಚು ಮಾಡೋಕ್ಕೆ ಎದುರಬಾರ್ದು. ಬಿಕಾಸ್ ನಿಮಗೆ ಧೈರ್ಯ ಇರಬೇಕು, ನಾನು ಮತ್ತೆ ದುಡಿತೀನಿ, ನನ್ನ ಕೈಲಿ ಆಗುತ್ತೆ, ಜಾಸ್ತಿ ದುಡ್ಡು ಮಾಡ್ತೀನಿ ಅಂತ ಧೈರ್ಯ ಇರಬೇಕು. ದಟ್ ಈಸ್ ಮೈ ಪರ್ಸ್ಪೆಕ್ಟಿವ್ ಅಬೌಟ್ ಲೈಫ್. ಅಂದರೆ ನಾನು ತುಂಬ ಅಂತ ಖರ್ಚು ಮಾಡಲ್ಲ, ನಾನು ಯೋಚನೆ ಮಾಡ್ತೀನಿ. ಬಟ್ ಖರ್ಚು ಮಾಡಬೇಕಾದ್ರೆ ನಮ್ಮವ್ರಿಗೆಲ್ಲ ಖರ್ಚು ಮಾಡ್ತಿರೋದು, ಬೇರೆ ಯಾರೇ ಖರ್ಚು ಮಾಡ್ತೀನಿ. ಸೊ ದಟ್ಸ್ ಗ್ರೇಟ್. ಯಾರ್ಯಾರಿಗೂ ಖರ್ಚು ಮಾಡಿ ಬಿಟ್ಬಿಟ್ಟಿದ್ದೀವಂತೆ, ನಮ್ಮವ್ರಿಗೆ ಖರ್ಚು ಮಾಡಿದ್ರೆ ಏನಿದೆ? ನೀವು ಯಾಕೆ ನೀವು ಫ್ರೆಂಡ್ಶಿಪ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ? ಆ್ಯಕ್ಚುಲಿ ಸಿ ಫ್ರೆಂಡ್ಶಿಪ್, ನಮ್ಮ ಸಿ ಇಲ್ಲೇ ಇದ್ದಾನೆ ಬಾಚಿನ. ಯಾಕೆ ನಮ್ಮ ಸಿ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂದರೆ, ಸಿ ಈಸ್ ಲೈಕ್ ಬ್ರೋ ಫಾರ್ ಲೈಫ್.
ಆ್ಯಂಡ್ ನನ್ನ ಡೌನ್ಸಲ್ಲಿ ನನ್ನ ಝೀರೋ ಅಲ್ಲಿ ನಿಂತಿದ್ದಿದ್ದು ಸಿ ಸಿ. ಸೊ ಅವ್ನು ಝೀರೋ ಇರಲಿ, 1 ಇರಲಿ, 2 ಇರಲಿ, ಐ ವಾಂಟ್ ಹಿಮ್ ದೇರ್. ಅಂದರೆ ನಾನು ಗೆದ್ದರೆ ಅವನು ಗೆಲ್ಲಬೇಕು, ನಾನು ದುಡ್ಡು ಮಾಡಿದ್ರೆ ಅವನು ದುಡ್ಡು ಮಾಡಬೇಕು. ದಿಸ್ ಇಸ್ ದ ಗೋಲ್, ಬ್ರದರ್ ಫಾರ್ ಲೈಫ್. ಲವ್ ಯು ಚಿನ್ನ. ಸೊ ದಿಸ್ ಇಸ್ ಫ್ರೆಂಡ್ಶಿಪ್. ಅಂದರೆ ಆ ಬಿಟ್ಕೊಟ್ಟಿಲ್ವಲ್ಲ, ಅದೇ ಸೋ ಮೆನಿ ಡೇಸ್ ನಮ್ಮ ಮನೇಲಿ ನನಗೆ ಮೊಟ್ಟೆ ತಿನ್ನಕ್ಕೆ ಮೊಟ್ಟೆ ಇರ್ತಿಲ್ಲ ಅಂದರೆ ಸಿ ಸಿ ಕೊಡಿಸ್ತಿದ್ದ ಆವಾಗ ಒಂದು ಟೈಮಲ್ಲಿ. ನಂದು ಮನೆ ಟೈರ್ ಹೋಗ್ಬಿಟ್ಟಿತ್ತು ನಮ್ಮ ಬೈಕ್ದು. ನಮ್ಮ ಹತ್ರ ದುಡ್ಡಿಲ್ಲ, ನಮ್ಮ ಮನೇಲಿ ಯಾರ ದುಡ್ಡಿಲ್ಲ ಟೈರ್ ಹಾಕ್ಸೋಕ್ಕೆ. ನಾನು ಆ ಬೈಕ್ನ ಸ್ಕೂಲ್ ಟೀಚರಾಗಿ ವರ್ಕ್ ಮಾಡಬೇಕಾಗಿ, ಗಿಟಾರ್ ಟೀಚರಾಗಿ ತೊಗೊಂಡೋಗ್ಬೇಕಿತ್ತು ದಿನ. ಅವ್ನು ತಂದು 3,000 ಕೊಟ್ಟು ನನಗೆ ಟೈರ್ ಹಾಕ್ಸ್ಕೊಟ್ಟಿದ್ದ. ಸೊ ಲಾಟ್ ಆಫ್ ಥಿಂಗ್ಸ್ ಹಿ ಹ್ಯಾಸ್ ಆಲ್ಸೋ ಡನ್. ಸೊ ಅದನ್ನೆಲ್ಲ ಮರಿಬಾರ್ದು, ಅದಕ್ಕೆ ಇನ್ನೂ ಮರ್ತಿಲ್ಲ. ಓಕೆ ಗೈಸ್, ಸೊ ಇಷ್ಟೇ. ಈಗ ಕಮಿಂಗ್ ಟು ದ ಲಾಸ್ಟ್ ಕ್ವಶನ್. 15,000 ಕ್ವಶನ್ ಬಂದು ಬ್ರೇಕಪ್ ಸ್ಟೋರಿ ಏನಪ್ಪ ನಂದು ಅಂದರೆ, ಲೆಟ್ ಮೀ ಕಮ್ ಟು ಅ ಡಿಫ್ರೆಂಟ್ ವೇಯಲ್ಲಿ ಹೇಳೋಣ. ಸೊ ಬೇಡ ಗೈಸ್, ಹೇಳೋದು ಬೇಡ. ಸೊ ದಿಸ್ ಈಸ್ ವಾಟ್. ನಾನು ಒಂದು ಸ್ವಲ್ಪ ಏನಂತಾರೆ ಕೋಪದಲ್ಲಿದ್ದೆ. ಫೆಬ್ರವರಿ, ಮಾರ್ಚು, ಏನು 6 ತಿಂಗಳು 7 ತಿಂಗಳು ನಾನು ಅವಾಗೆಲ್ಲ ಹೇಳ್ಬಿಟ್ಟಿದ್ದೆ, ಹಿಂಗೆ ಹೇಳ್ಬಿಡ್ತೀನಿ ಡಿಸೆಂಬರಲ್ಲಿ ಬ್ರೇಕಪ್ ಸ್ಟೋರಿ ಹೇಳ್ತೀನಿ ನಿಮಗೆ, ನನ್ನ ಜೊತೆ ಏನಾಯಿತು ಅಂತ ಹೇಳ್ತೀನಿ, ನನಗೆ ಯಾರ್ಯಾರು ಮೋಸ ಮಾಡಿದ್ರು, ಏನು ಮಾಡಿದ್ರು ಅಂತ ಹೇಳ್ತೀನಿ ಅನ್ನೋ ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟಿದ್ದೆ. ಬಟ್ ನೌ ಐ ಫೀಲ್ ಎವ್ರಿ ಒನ್ ಈಸ್ ಹ್ಯಾಪಿ. ಎಲ್ಲರೂ ಅವ್ರವ್ರ ಜೀವನದಲ್ಲಿ ಖುಷಿಯಾಗಿದ್ದಾರೆ. ಆ್ಯಂಡ್ ನಾನು ಬಂದು ಯಾವುದೇ ಫ್ಯಾಮ್ಲಿನ, ಬಿಕಾಸ್ ನಾನೀಗ ಏನೇ ಮಾತಾಡಿದ್ರು ಬರೀ 1-2 ಪರ್ಸನ್ಗೆ ಎಫೆಕ್ಟ್ ಆಗೋಲ್ಲ, ಅವರ ಫ್ಯಾಮ್ಲಿ ತುಂಬ ನೆಗೆಟಿವಿಟಿ ಸ್ಪ್ರೆಡ್ ಆಗುತ್ತೆ. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಡೂ ದಟ್. ನಾವು ಅಪ್ಪ ಅಮ್ಮ ನನಗೆ ಕಲಿಸಿಲ್ಲ. ಐ ವಾಂಟ್ ಟು ಬಿ ಅ ಮೆನ್ ಹಿಯರ್ ಆ್ಯಂಡ್ ಬಿ ಅ ಜೆಂಟಲ್ ಮೆನ್ ಹಿಯರ್ ಆ್ಯಂಡ್ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್. ಒನ್ ಆಫ್ ದ ವರ್ಸ್ಟ್ ಫೇಸ್ ಆಫ್ ಮೈ ಲೈಫ್. ಬಟ್ ಈಗ ಮಾತಾಡೋ ಟೈಮ್ ಅಲ್ಲ, ಯಾರಿಗೂ ಹೇಟ್ ಸ್ಪ್ರೆಡ್ ಮಾಡೋ ಟೈಮ್ ಅಲ್ಲ. ನನಗೆ ಹಿಂಗೆ ಮಾಡಿದ್ರು, ಹಂಗೆ ಮಾಡಿದ್ರು, ಅದು ಮಾಡಿದ್ರು ಅಂತ ಹೇಳ್ಕೊಂಡು ಕೂತ್ಕೊಳ್ಳೋ ಅಷ್ಟು ನಾನು ಇಮ್ಮೆಚ್ಯೂರ್ ಅಲ್ಲ. ಐ ಡೋಂಟ್ ವಾಂಟ್ ಟು ಬಿ ದಟ್ ಇಮ್ಮೆಚ್ಯೂರ್ ಪರ್ಸನ್. ಸಿಂಪತಿ ಸಿಗ್ಬೋದು, ದುಡ್ಡು ಮಾಡ್ಬೋದು, ಏನೇನೋ ಮಾಡ್ಬೋದು ಈ ಟೈಮಲ್ಲಿ ಕೂತ್ಕೊಂಡು. ಬಟ್ ಐ ಡೋಂಟ್ ವಾಂಟ್ ಟು ಬಿ ದಟ್ ಇಮ್ಮೆಚ್ಯೂರ್ ಪರ್ಸನ್. ನನ್ನ ಜೊತೆ ಆಗಿದ್ದು ನನ್ನ ಜೊತೆನೇ ಇರಲಿ, ನನ್ನ ಸರ್ಕಲಲ್ಲೇ ಇರಲಿ. ಅದು ಮುಂದೆ ಹೇಳೋ ಟೈಮ್ ಮುಂದಾಗ ತುಂಬ ದುಡ್ಡು ಮಾಡಿದಾಗ, ಅಕೌಂಟಲ್ಲಿ 50 ಕೋಟಿ ಇದ್ದಾಗ, 100 ಕೋಟಿ ಇದ್ದಾಗ ಮಾತಾಡುವ. ಇವಾಗ ಬೇಡ. ಆ್ಯಂಡ್ ಅವರು ಖುಷಿಯಾಗಿದ್ದಾರೆ, ನಾವು ಖುಷಿಯಾಗಿದ್ದೀವಿ. ನೆಮ್ಮದಿಯಾಗಿರಲಿ, ನಾವು ನೆಮ್ಮದಿಯಾಗಿರ್ತೀವಿ ಎಲ್ಲೇ ಇದ್ದರು, ಅಷ್ಟೇ. ಇಷ್ಟೇ ಹೇಳ್ತಾ ನನ್ನ ಬ್ರೇಕಪ್ ಪಾಯಿಂಟ್ ಏನಿದೆ, ಐ ನೋ ತುಂಬ ಜನ ಅಂದರೆ ನನ್ನ ಎಲ್ಲ ದಿನ ವ್ಲಾಗ್ ನೋಡ್ತೀರಾ, ನೀವೆಲ್ಲದಕ್ಕೂ ಕನೆಕ್ಟ್ ಆಗಿದ್ದೀರಾ, ತುಂಬ ನೋಡ್ತಿದ್ರಿ ನಮ್ಮನ್ನ. ಆ್ಯಂಡ್ ಸಡನ್ನಾಗಿ ನೋಡ್ತಿಲ್ಲ, ನಿಮಗೆ ತುಂಬ ಕ್ವಶನ್ಸ್ ಇರುತ್ತೆ, ಯು ವಾಂಟ್ ಟು ನೋ ಏನಾಯಿತು, ಹೆಂಗಾಯಿತು. ಆ್ಯಂಡ್ ನಾನು ಬೇರೆ ಹೇಳಿದ್ದೆ ಈ ಥರ ಹೇಳ್ತೀನಿ ಅಂತ. ಅವಾಗ ಸ್ವಲ್ಪ ಕೋಪದಲ್ಲಿದ್ದೆ, ನನ್ನ ಜೊತೆ ಹಿಂಗಾಯಿತು ಹಂಗಾಯಿತು ಅನ್ನೋದು ಹೇಳಬೇಕು ಜನರಿಗೆ ಅಂತ. ಆಮೇಲೆ ಆ್ಯಸ್ ಟೈಮ್ ಗೋಸ್, ಆ್ಯಸ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಮೈ ಸೆಲ್ಫ್, ಮೆಚೋರ್ಡಾಗಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲ ಅದು ತಪ್ಪು, ಹಂಗೆ ಮಾಡಬಾರ್ದು, ಹಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಹಿಂಗೆ ಮಾಡಿದ್ರೆ ಹಂಗಾಗುತ್ತೆ ಅಂತೆಲ್ಲ ಯೋಚನೆ ಮಾಡಿದಾಗ ಐ ರಿಯಲೈಸ್ಡ್, ಓಕೆ, ದಿಸ್ ಈಸ್ ನಾಟ್ ಅ ರೈಟ್ ವೇ. ಬಿಕಾಸ್ ಇಟ್ಸ್ ಗೋಣ ಎಫೆಕ್ಟ್ ಲಾಟ್ ಆಫ್ ಪೀಪಲ್ ಆ್ಯಂಡ್ ಫ್ಯಾಮ್ಲಿ ಎಲ್ಲ ಎಫೆಕ್ಟ್ ಆಗುತ್ತೆ. ಆ್ಯಂಡ್ 2 ನಿಮಿಷ ಕೆಲಸ ಅದು ಕೂತ್ಕೊಂಡು ಇಮ್ಮೆಚೂರ್ ಆಗಿ ಮಾತಾಡ್ಬಿಡೋದು. ಆ್ಯಂಡ್ ಐ ರಿಯಲಿ ಡೋಂಟ್ ವಾಂಟ್ ಟು ಡೂ ದಟ್. ಐ ಹೋಪ್ ಯು ರೆಸ್ಪೆಕ್ಟ್ ದಟ್. ಬೇಡ ಗೈಸ್ ಅದ್ರ ಬಗ್ಗೆ ಮಾತಾಡೋದು, ಪ್ಲೀಸ್ ಇಟ್ಸ್ ಅ ರಿಕ್ವೆಸ್ಟ್. ಐ ಡೋಂಟ್ ವಾಂಟ್ ಟು ರೀಡ್ ಎನಿ ಆಫ್ ದ ಕಮೆಂಟ್ಸ್ ಇನ್ಮೇಲೆ. ಪ್ಲೀಸ್ ಬ್ರೇಕಪ್ ಸ್ಟೋರಿ, ಐ ನೋ ನಾನೇ ಹೇಳ್ತೀನಿ ಅಂತ. ಐ ಆಮ್ ಸಾರಿ, ನನ್ನ ಕಡೆಯಿಂದ ಕ್ಷಮಿಸಿ, ನಾನೇ ಸಾರಿ ಕೇಳ್ತಾ ಇದ್ದೀನಿ. ಒನ್ ಆಫ್ ದ ವರ್ಸ್ಟ್ ಫೇಸಲ್ಲಿದ್ದೆ. ಆ್ಯಂಡ್ ಅವಾಗ ಅನಿಸಿತ್ತು ಹೇಳಬೇಕು, ಎಲ್ರಿಗೂ ಹೇಳಬೇಕು, ನನಗೆ ಹಿಂಗೆ ಮಾಡಿಬಿಟ್ರು, ನನಗೆ ಯಾಕೆ ಹಿಂಗೆ ಮಾಡಿದ್ರು, ಆ ವಿಷಯ ಎಲ್ರಿಗೂ ಗೊತ್ತಾಗಬೇಕು, ಈ ಥರ ತುಂಬ ಹೇಟ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಆ ಫೇಸಲ್ಲಿದ್ದೆ ನಾನು. ಇವಾಗ ಆ ಫೇಸಲ್ಲಿ ಇಲ್ಲ ನಾನು. ಐ ವಾಂಟ್ ಟು ಬಿ ಅ ವೆರಿ ಕಾಮ್ ಪರ್ಸನ್. ಐ ವಾಂಟ್ ದೆಮ್ ಟು ಬಿ ಹ್ಯಾಪಿ. ಐ ವಿಲ್ ಬಿ ಹ್ಯಾಪಿ. ನನ್ನ ಲೈಫಲ್ಲಿ ನಾನು ಖುಷಿಯಾಗಿದ್ದೀನಿ, ಅವ್ರ ಲೈಫಲ್ಲಿ ಅವ್ರು ಖುಷಿಯಾಗಿದ್ದಾರೆ. ಎಲ್ಲೋ ನೆಮ್ಮದಿಯಾಗಿರಲಿ, ನಾನು ನೆಮ್ಮದಿಯಾಗಿರ್ತೀನಿ. ನನ್ನ ಫ್ಯಾಮ್ಲಿ ಮೇಲೆ, ನನ್ನ ಹೆಲ್ತ್ ಮೇಲೆ ವರ್ಕ್ ಮಾಡ್ತೀನಿ. ಅದು ಬಿಟ್ಟರೆ ಅವರು ಅವರ ಪಾತಲ್ಲಿ ಖುಷಿಯಾಗಿರಲಿ. ದಿಸ್ ಈಸ್ ವಾಟ್ ಐ ವಾಂಟ್ ಟು ಟೆಲ್. ಗೊತ್ತು ನೀವು ಎಕ್ಸ್ಪೆಕ್ಟ್ ಮಾಡಿದ್ರಿ, ಹಂಗೆ ಹೇಳ್ತಾನೆ, ಇದು ಹೇಳ್ತಾನೆ, ಅದು ಹೇಳ್ತಾನೆ ಅಂತ. ಬಟ್ ಬೇಡ ಗೈಸ್. ಐ ಗೆಸ್ ಯು ಆರ್ ಮೆಚೋರ್ಡ್ ಎನಫ್. ಫ್ಯಾಮ್ ಇಸ್ ಮೆಚೋರ್ಡ್ ಎನಫ್ ಟು ಅಂಡರ್ಸ್ಟ್ಯಾಂಡ್ ವೆನ್ ಐ ಆಮ್ ಟೆಲಿಂಗ್. ಪ್ಲೀಸ್ ಬೇಡ. ಬ್ರೇಕಪ್ ಸ್ಟೋರಿ, ಬ್ರೇಕಪ್ ಪಾಯಿಂಟ್ಸು, ಯಾವುದೇ ಹುಡುಗಿಗೆ ನೀವು ಪಾಯಿಂಟ್ ಔಟ್ ಮಾಡಿ ಕೆಟ್ಟದಾಗ ಕಾಮೆಂಟ್ ಹಾಕೋದು, ಕೆಟ್ಟದಾಗ ಬೈಯೋದು, ಅವ್ರು ಹಂಗೆ ಅವ್ರು ಹಿಂಗೆ ಅಂತ ಬೇಡ. ನನಗೆ ಆ ಹೇಟ್ ಇಲ್ಲ, ಸೊ ನಿಮಗೂ ಆ ಹೇಟ್ ಇರಬಾರ್ದು. ಐ ನೋ ನೀವು ಫ್ಯಾಮ್ ಅನ್ನೋದಿರುತ್ತಲ್ಲ, ಐ ನೋ. ಬಟ್ ಪ್ಲೀಸ್ ಬೇಡ. ನೀವು ಹೇಟ್ ಮಾಡಬೇಡಿ, ನಾನು ಹೇಟ್ ಮಾಡಲ್ಲ. ಯಾರಿಗೇ ಆದರೂ ಅಷ್ಟೇ, ಅವರು ಖುಷಿಯಾಗಿರಲಿ, ನಾವು ಖುಷಿಯಾಗಿರೋಣ. ಇವತ್ತು ಈ ವ್ಲಾಗ್ ಫುಲ್ ನೋಡಿರ್ತೀರ ಹೇಳ್ತಾನೆ ಅಂತ. ಬಟ್ ಲಾಸ್ಟಲ್ಲಿ ಹಿಂಗೆ ಟ್ವಿಸ್ಟ್ ಕೊಟ್ಬಿಟ್ಟ ಬಡ್ಡಿ ಮಗ ಅನ್ಕೋತಿರ್ತೀರ. ಬಟ್ ಐ ರಿಯಲಿ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್ ಗೈಸ್. ಈಗ ಮಾತಾಡಿ ಯಾರಿಗೂ ಕೆಟ್ಟದ್ದು ಮಾಡೋದು ಸರಿಯಲ್ಲ. ನನಗೇನೋ ಆಗಿತ್ತು, ನನಗೇನೋ ಮಾಡಿದ್ರು ಅನ್ನೋದನ್ನು ಕರ್ಮ ನೋಡ್ಕೊಳ್ಳಿ. ಇಲ್ಲ ಕರ್ಮ ಇಲ್ಲ ಅಂದರೂ ಅವ್ರು ಖುಷಿಯಾಗಿರಲಿ, ನಾವು ಖುಷಿಯಾಗಿರೋಣ. ನಾನು ಕರ್ಮ ನೋಡ್ಕೊಳ್ಳಿ, ಅವರು ಕೆಟ್ಟದಾಗಲಿ ಅಂತ ಬಯಸೋನಲ್ಲ. ನಾನು ಇಲ್ಲಿ ಡ್ರಾಮಾನೂ ಮಾಡ್ತಾಯಿಲ್ಲ, ನಿಜವಾಗ್ಲೂ ಮನಸ್ಸಿಂದ ಹೇಳ್ತಾ ಇದ್ದೀನಿ. ಅವರು ಖುಷಿಯಾಗಿರಲಿ, ನಾವು ಖುಷಿಯಾಗಿರ್ತೀವಿ. ಸೊ ಪ್ಲೀಸ್ ಯಾರೂ ಹಾಂಟ್ ಮಾಡಬೇಡಿ. ಐ ಮೀನ್ ಏನೋ ಬ್ರೇಕಪ್ ಸ್ಟೋರಿ ಅಂತೇಳಿ ಲೈಕ್ಸ್ ಮೇಲೆ ಲೈಕ್ಸು, ಕಾಮೆಂಟ್ ಮೇಲೆ ಕಾಮೆಂಟು, ನೀವೇ ಒಂದು ಸ್ಟೋರಿ ಬಿಲ್ಡ್ ಮಾಡಿ, ನೀವೇ ಏನೇನೋ ಮಾತಾಡಿ ಏನೋ ನಡೀತಾ ಇದೆ.
ನನ್ನ ಕಡೆಯಿಂದ ಸಾರಿ, ಬಿಕಾಸ್ ನಾನು ಹೇಳಿದ್ದೆ ಈ ಥರ ಹೇಳ್ತೀನಿ ಡಿಸೆಂಬರ್ ಅಷ್ಟರಲ್ಲಿ ಹೇಳ್ಬಿಡ್ತೀನಿ ನಿಮಗೆ ಅಂತ. ಅವಾಗ ಒಂಚೂರು ಕೋಪ ಇತ್ತು, ತುಂಬ ಫ್ರಸ್ಟ್ರೇಷನ್ ಇತ್ತು, ತುಂಬ ನೋವಿತ್ತು. ನಮ್ಮ ಆ, ನನಗೆ ಹಿಂಗೆ ಆಗೋಯ್ತಲ್ಲ, ನನಗೆ ಯಾಕೆ ಹಿಂಗಾಯಿತು, ನನಗೆ ಯಾಕೆ ಹಿಂಗೆ ಮಾಡಿದ್ರು ಅನ್ನೋದೇನೋ ಇರುತ್ತಲ್ಲ, ಆ ಫೇಸಲ್ಲಿದ್ದೆ. ಆ್ಯಂಡ್ ಐ ಫೀಲ್ ನೌ ಐ ಆಮ್ ಡಿಫ್ರೆಂಟ್ ಪರ್ಸನ್, ಐ ಆಮ್ ವೆರಿ ಕಾಮ್ ಪರ್ಸನ್. ನನಗೆ ಯಾರನ್ನೂ ಈಗ ಹೋಗಿ ಚುಚ್ಚಿ ಪೋಕ್ ಮಾಡೋದು ನಂಗೆ ಇಷ್ಟ ಇಲ್ಲ. ಐ ಆಮ್ ನಾಟ್ ದಟ್ ಇಮ್ಮೆಚ್ಯೂರ್. ನಮ್ಮ ಅಪ್ಪ ಅಮ್ಮ ನನಗೆ ಹೇಳ್ಕೊಟ್ಟಿಲ್ಲ. ಆ್ಯಂಡ್ ಐ ವಾಂಟ್ ಟು ಬಿ ಇನ್ ಪೀಸ್ ಆ್ಯಂಡ್ ಹ್ಯಾಪಿ. ಐ ವಾಂಟ್ ಟು ಫೋಕಸ್ ಆನ್ ಮೈ ಕಾಂಟೆಂಟ್. ಸೊ ನೀವು ನನ್ನ ಕಾಂಟೆಂಟ್ಗೋಸ್ಕರ ನನ್ನ ಫಾಲೋ ಮಾಡಿ, ಬ್ರೇಕಪ್ ಸ್ಟೋರಿಗೋಸ್ಕರ ಮಾಡಬೇಡಿ. ಸೊ ಅವ್ರು ಖುಷಿಯಾಗಿದ್ದಾರೆ, ನಾವು ಖುಷಿಯಾಗಿದ್ದೀವಿ, ಮತ್ತೆ ಹೇಳ್ತಾ ಇದ್ದೀನಿ. ಸೊ ಈಗ ನನ್ನ ಪ್ರಕಾರ ಇಲ್ಲಿಗೆ ಎಂಡ್ ಮಾಡೋಣ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಗೈಸ್. ನಾನ್ ಸ್ಟಾಪ್ ಮಾತಾಡಿ ಗಂಟಲು ಹೋಗ್ಬಿಟ್ಟಿದೆ. ಥ್ಯಾಂಕ್ ಯು. ಹೋಪ್ ಯು ಅಂಡರ್ಸ್ಟುಡ್ ಮೈ ಪಾಯಿಂಟ್. ಪ್ಲೀಸ್ ನೋ ಮೋರ್ ಕಾಮೆಂಟ್ಸ್ ಆ್ಯಂಡ್ ರೆಸ್ಪೆಕ್ಟ್ ಇಟ್. ಪ್ಲೀಸ್ ರೆಸ್ಪೆಕ್ಟ್ ಮಾಡಿ. ಬಿಕಾಸ್ ನೀವು ಹಾಕೋ ಕಾಮೆಂಟ್ ನಮ್ಮ ಮನೆಯವರು ಓದ್ತಾರೆ, ನಾನು ಓದ್ತೀನಿ. ಆ್ಯಂಡ್ ನಾವೆಲ್ಲ ಮರೆತು ಮೂವ್ ಆನ್ ಆಗ್ತಿದ್ದೀವಿ ಎಲ್ಲರಿಂದ. ಅವರಾಗಿರಲಿ, ಅವ್ರ ಫ್ಯಾಮಿಲಿ ಆಗಿರಲಿ, ನಮ್ಮ ಫ್ಯಾಮಿಲಿ ಆಗಿರಲಿ, ಫ್ರೆಂಡ್ಸ್ ಆಗಿರಲಿ, ಯಾರ್ಯಾರ ಬಗ್ಗೆ ಕಮೆಂಟ್ ಆಗ್ತಿದ್ರೆ ಎಲ್ಲರೂ ಮೂವ್ ಆನ್ ಆಗಿದ್ದಾರೆ ಲೈಫಲ್ಲಿ. ಸೊ ನಾವು ಪದೇ ಅದ್ರ ಬಗ್ಗೆ ಮಾತಾಡಿಲ್ಲ. ನಿಮ್ಮ ಕಮೆಂಟ್ ಓದಿ ನಮಗೆ ಡಿಸ್ಟರ್ಬ್ ಆಗುತ್ತೆ. ಸೊ ಐ ಡೋಂಟ್ ವಾಂಟ್ ದ್ಯಾಟ್. ಪ್ಲೀಸ್, ಇಟ್ಸ್ ಅ ರಿಕ್ವೆಸ್ಟ್. ಸೊ ವ್ಲಾಗ್ನಲ್ಲಿಗೆ ಎಂಡ್ ಮಾಡ್ತೀನಿ.